Good evening to everybody. Today's topic is true illumination. True illumination. ಅಂದ್ರೆ ಟ್ರೂ ಇಲ್ಯುಮಿನೇಷನ್ ಅಂತ ಹೇಳಿದ್ರೆ, ಇಲ್ಯುಮಿನೇಷನ್ ಅಂದ್ರೆ ಪ್ರಕಾಶ ಅಂತ ಬರುತ್ತೆ, ಬೆಳಕು ಅಂತ ಬರುತ್ತೆ. ಅಂದ್ರೆ ನಾವು ನಿಜವಾದ ಪ್ರಕಾಶವನ್ನ ನೋಡ್ತಾ ಇದ್ದೀವ ಅಂತ ಒಂದು ವಿಷಯ. ಅಂದ್ರೆ ನಿಜವಾದ ಪ್ರಕಾಶ ಈಕ್ವಲೆಂಟ್ ವರ್ಡ್ ಅಂದ್ರೆ ಆತ್ಮಜ್ಞಾನ ಅಂತ ಹೇಳ್ಬೋದು, ನಿರ್ವಾಣ, ಮೋಕ್ಷ, ಇದೆಲ್ಲ ಪರ್ಯಾಯ ಪದಗಳು. ಆದರೆ ನಿಜವಾದ ನಾವು ಸೂರ್ಯನ ಬೆಳಕಿನಲ್ಲಿ ಎಲ್ಲಾ ಪದಾರ್ಥಗಳನ್ನು ಎಲ್ಲವನ್ನು ನೋಡಕ್ಕೆ ಸೂರ್ಯನ ಬೆಳಕು ಸಾಧ್ಯತೆ ಇದೆ. ಅದೇ ರೀತಿ ನಿಜವಾದ ಬೆಳಕು, ಸೂರ್ಯನಿಗಿಂತ ಮಿಗಿಲಾದ ಬೆಳಕು ಬೇಕಾಗಿದ್ರೆ ನಮ್ಮ ಆತ್ಮಜ್ಞಾನ, ಆತ್ಮದ ಬೆಳಕು ತುಂಬಾ ಅವಶ್ಯಕತೆ. ಅಂದ್ರೆ ಆತ್ಮಜ್ಞಾನ ಪಡಿಬೇಕಾದ್ರೆ ಅಂದ್ರೆ ಕೆಲವು ಅವಶ್ಯಕತೆಗಳು ಇದೆ. ಅದರಂದ್ರೆ ಆತ್ಮಜ್ಞಾನದಿಂದ ಏನು ಪ್ರಯೋಜನ ಅಂತ ಎಲ್ಲರಿಗೂ ಒಂದು ಪ್ರಶ್ನೆ. ಅಂದ್ರೆ ಒಂದು ಪದ ಇದೆ, ಏನಂತೀವಿ, ಟ್ರೂತ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಸತ್ ಅಂತಾನು ಕರಿತೀವಿ. ಸತ್ ಅಂತ ಹೇಳಿದ್ರೆ ಶಾಶ್ವತವಾದ ವಸ್ತು. ಶಾಶ್ವತವಾದ ವಸ್ತು ಅಂದ್ರೆ ತ್ರಿಕಾಲ ಅಬಾಧಿತವಾದದ್ದು. ಅಂದ್ರೆ ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್, ಅದು ಯಾವುದೇ ಬದಲಾವಣೆ ಉಂಟು. ಆದ್ರೆ ನಾವು ಚರಿತ್ರೆಯಲ್ಲಿ ನೋಡಿದ್ರೆ ಮನುಷ್ಯ ಸಚ್ಚಿದಾನಂದ ಸ್ವರೂಪ, ಅದಕ್ಕೆ ಆನಂದ ಪಡೆಯಬೇಕಂತ ಅವನ ಒಂದು ಮೊದಲನೇ ಉದ್ದೇಶ. ಆದರೆ ಈ ಆನಂದ ಪಡಿಬೇಕಾದ್ರೆ ಮೂಲತಃ ಏನು ಬದಲಾವಣೆ ಬೇಕಾಗುತ್ತೆ ಅಂತ ನಾವು ತಿಳ್ಕೊಬೇಕಾದ್ರೆ, ನಿಜವಾಗ್ಲೂ ನಮ್ಮ ಚರಿತ್ರೆ ನೋಡಿದ್ರೆ ನಮ್ಮ ಚರಿತ್ರೆಯಲ್ಲಿ ಮೊಘಲ್ ಡೈನಾಸ್ಟಿ, ಚೋಳರು, ಚಾಳುಕ್ಯರು, ಹೊಯ್ಸಳರು ಇವರೆಲ್ಲ ಮಾಡಿದ್ರು. ಏನ್ ಮಾಡಿದ್ರು ಅಂದ್ರೆ ರಾಜ್ಯ ವಿಸ್ತೀರ್ಣ ಮಾಡಿದ್ರು. ಅದರಿಂದ ಏನು ಅಂತ ಹೇಳಿದ್ರೆ ಐಶ್ವರ್ಯ, ಅಧಿಕಾರ, ಸಂಪತ್ತು, ಇದರಿಂದ ಸಂತೋಷ, ಆನಂದ ಪಡೆಯಬಹುದು ಒಂದು ಉದ್ದೇಶ. ನಿಜವಾಗಲೂ ಇದರಿಂದ ಯಾರು ಯಾವುದೇ ಸಾಧನೆಯನ್ನು ಮಾಡಲು ಸಾಧ್ಯತೆವಿಲ್ಲ. ನಿಜವಾದ ಆನಂದ, ಸಚ್ಚಿದಾನಂದ, ಪರಮಾನಂದ ಪಡೆಯಬೇಕಾದ್ರೆ ಏಕೈಕ ಸಾಧನೆ ಸ್ಪಿರಿಚುಯಲ್ ಪಾತ್ ಅಂತ ಹೇಳ್ತೀವಿ. ಅಂದ್ರೆ ಅಧ್ಯಾತ್ಮ ಮಾರ್ಗ ಒಂದೇ ಸಾಧನೆ. ಅದರಿಂದ ಆತ್ಮಜ್ಞಾನವನ್ನು ಪಡೆಯಬೇಕಾದ್ರೆ ಏನು ಅಂತ ನಾವು ತಿಳ್ಕೊಬೇಕಾಗತ್ತೆ. ಅದನ್ನ ನಾವು ತಿಳ್ಕೊಬೇಕಾದ್ರೆ ಮೊದಲನೇದು ಆತ್ಮಜ್ಞಾನ ನಿಜವಾದವಾದ ಶ್ರೇಷ್ಠವಾದ ಜ್ಞಾನ. ಅದಕ್ಕಿಂತ ಮಿಗಿಲಾದ ಒಂದು ಜ್ಞಾನ ಯಾವುದೂ ಇಲ್ಲ. ಅಂದ್ರೆ ನಾವೇನಂತೀವಿ, ಒಂದು ಸೌಂದರ್ಯವೇ ದೇವರು ಅಂತ ಹೇಳ್ತೀವಿ. ದೇವರೇ ಸೌಂದರ್ಯ ಅಂತ. ಅಂದ್ರೆ ಪ್ರಕೃತಿ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಅಂದ್ರೆ ಪ್ರಕೃತಿ ಅನ್ನೋದು ಭಗವಂತನ ಇನ್ನೊಂದು ಮುಖ. ಅದಕ್ಕೆ ಹೇಳ್ತೀವಿ ಅಂದ್ರೆ ಟ್ರೂತ್ ಈಸ್ ಬ್ಯೂಟಿ, ಬ್ಯೂಟಿ ಈಸ್ ಟ್ರೂತ್. ಟ್ರೂತ್ ಈಸ್ ಬ್ಯೂಟಿ, ಬ್ಯೂಟಿ ಈಸ್ ಟ್ರೂತ್. ಅಂದ್ರೆ ಸತ್ಯವೇ ದೇವರು, ಸತ್ಯವೇ ಸೌಂದರ್ಯ, ಸೌಂದರ್ಯವೇ ಸತ್ಯ. ಅಂದ್ರೆ ಈ ಸೌಂದರ್ಯ ನಾವು ಪಡಿಬೇಕಾದ್ರೆ ಕೆಲವು ನ್ಯೂನತೆಗಳನ್ನು ಸರಿಪಡಿಸ್ಕೊಳ್ಬೇಕಾಗುತ್ತೆ. ಇದಕ್ಕೆ ಮೊದಲನೇದು ನಮಗೆ ಅಡ್ಡಿಯಾಗಿರೋದು ಅಜ್ಞಾನ ಅಂತೀವಿ. ಅಂದ್ರೆ ಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗ್ಬೇಕು. ಅದಕ್ಕೆ ನಾವು ತಮಸೋಮ ಜ್ಯೋತಿರ್ಗಮಯ ಅಂತೀವಿ. ಅಂದ್ರೆ ಜ್ಯೋತಿ ಅಂದ್ರೆ ನಿರ್ಗುಣ, ನಿರಾಕಾರ, ಸ್ವಯಂ ಪ್ರಕಾಶ. ಆ ಪ್ರಕಾಶ ಬೆಳಕಿನಲ್ಲಿ ನಾವು ನೋಡಿದ್ರೆ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರಕೃತಿಗೂ, ಜೀವರಾಶಿಗೂ, ನಿರ್ಜೀವರಾಶಿಗೂ, ಮಾನವರಿಗೂ, ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಇಲ್ಲ. ಅದಕ್ಕೆ ಯಾವ ರೀತಿ ಹೇಳಬಹುದು ಅಂದ್ರೆ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಮೈಕ್ರೋಕಾಸಮ್ ಅಂಡ್ ಮಾಕ್ರೋಕಾಸಮ್ ಅಂತೀವಿ. ಅಂದ್ರೆ ಯೂನಿವರ್ಸ್ ಅಂತೀವಿ, ಕಾಸ್ಮಾಸ್ ಅಂತೀವಿ. ನಮ್ಮಲ್ಲಿರೋ ಅದ್ಭುತ ಶಕ್ತಿಗಳು, ಪ್ರಾಣಶಕ್ತಿ, ಕಾನ್ಸಿಯಸ್ನೆಸ್ ಎಲ್ಲ ಆ ಭಗವಂತನ ಪರಮಾತ್ಮನ ಅನುಗ್ರಹದಿಂದ ಪಡೆದಿರು. ಅಂದ್ರೆ ಏನಾಗುತ್ತೆ ಅಂದ್ರೆ ಏನಂತಂದ್ರೆ ಏಕೋ ದೇವ ಸರ್ವಭೂತೇಶು ಗೂಢ ಅಂತೀವಿ. ಏಕೋ ದೇವ ಸರ್ವಭೂತೇಶು ಗೂಢ ಅಂದ್ರೆ ಭಗವಂತ ಒಬ್ಬನೇ, ಆದ್ರೆ ಎಲ್ಲದರಲ್ಲೂ ಇದ್ದಾನೆ. ಪಶುಗಳಲ್ಲಿದ್ದಾನೆ, ಪ್ರಾಣಿಗಳಿದ್ದಾನೆ, ಮರ, ಪಕ್ಷಿ, ಕ್ರಿಮಿ, ಕೀಟಗಳಲ್ಲಿ. ಆದರೆ ಗೂಢ ಅಂತ ಒಂದು ಪದ ಅಂದ್ರೆ ನಮಗ್ ಕಾಣಿಸೋದಿಲ್ಲ.
ಯಾಕಂದ್ರೆ ಆತ್ಮಜ್ಞಾನ ಪಡಬೇಕು. ಅದರಿಂದ ಈ ಆತ್ಮಜ್ಞಾನವೇ ನಿಜವಾದ ರಾಜವಿದ್ಯೆ ಅಂತ, ರಾಜಗುಹ್ಯ ಅಂತ ಹೇಳ್ತೇವೆ. ಇದೇ ಅಧ್ಯಾತ್ಮ ವಿದ್ಯೆ ಅಂತೇವೆ. ಈ ವಿದ್ಯೆಯನ್ನು ಪಡಿಬೇಕಾದ್ರೆ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ದೈವಿ ಗುಣಗಳನ್ನು ಬೆಳೆಸ್ಕೋಬೇಕಾಗತ್ತೆ. ದೈವಿ ಗುಣಗಳು ಅಂದ್ರೆ ಹೇಳಿದ್ರೆ ನಮ್ಮಲ್ಲಿ ಮಾನವೀಯತೆ, ಹ್ಯುಮ್ಯಾನಿಟಿ ಅಂದ್ರೆ ಮನುಷ್ಯತ್ವ, ಮಾನವೀಯತೆ. ಆದ್ರಿಂದ ಕಂಪೇಷನ್, ಕರ್ಟಸಿ, ಕೈಂಡ್ನೆಸ್, ಸರ್ವಿಸ್, ಸಾಕ್ರಿಫೈಸ್, ದೀಸ್ ಆರ್ ದಿ ನೋಬಲ್ ಕ್ವಾಲಿಟೀಸ್ ಆಫ್ ಎ ಹ್ಯೂಮನ್ ಬೀಯಿಂಗ್. ನಾವು ಭಗವಂತನ ಸೇರಬೇಕಾದ್ರೆ ನಮ್ಮಲ್ಲಿ ಸದ್ಗುಣಗಳು ಇರಬೇಕು. ಮಾನವೀಯತೆಯನ್ನು ತುಂಬಾ ಮುಖ್ಯ. ಕರುಣೆ, ದಯೆ, ಅನುಕಂಪ ಇದೆಲ್ಲ ಇದ್ರೆ ಮಾತ್ರ ನಾವು ಭಗವಂತನನ್ನು ಪಡೆದು ಆ ಪರಮಾತ್ಮನ ಜ್ಞಾನವನ್ನು ಪಡೆದ್ರು ನಾವು ಏನಾಗುತ್ತೆ ಅಂದ್ರೆ ಸಚ್ಚಿತ್ ಆನಂದ ಅಂತೇವೆ. ಸಚ್ಚಿತ್ ಆನಂದ ಅಂತೀವಿ, ಬ್ಲಿಸ್ಫುಲ್ ಲೈಫ್ ಅಂದ್ರೆ ಈ ಜೀವನ ಪಡಿಬೇಕಾದ್ರೆ ಮೊದಲು ಅಜ್ಞಾನವನ್ನು ತೊಳಿಬೇಕು. ಅಂದ್ರೆ ಏನಾಗ್ಬೇಕು ಅಂದ್ರೆ ಆತ್ಮವಿದ್ಯೆ ನಾವು ಪಡಿಬೇಕಾದ್ರೆ ಮೊದಲನೆಯದು ಜ್ಞಾನಾರ್ಜನೆ ಅಂತ ಹೇಳ್ತೀವಿ. ಜ್ಞಾನಾರ್ಜನೆಯಲ್ಲಿ ವಿಜ್ಞಾನ ಇದೆ, ಚರಿತ್ರೆ ಇದೆ, ಸೈನ್ಸ್ ಇದೆ. ಆದ್ರೆ ಇದು ಬಂದು ಕನೆಕ್ಟೆಡ್ ವಿತ್ ಸೋಲ್, ಆತ್ಮ. ಅದನ್ನ ನಾವೇನಂತ ಆತ್ಮವಿದ್ಯೆ, ಅಧ್ಯಾತ್ಮ ವಿದ್ಯೆ ಇದೆ. ಇದನ್ನು ಪಡೆಯಬೇಕಾದ್ರೆ ನಮ್ಮ ಉದ್ದೇಶ ಅಜ್ಞಾನ ಅಜ್ಞಾನನ ಬಿಡಬೇಕಾಗುತ್ತೆ. ಅಜ್ಞಾನ ಯಾವಾಗ ಜ್ಞಾನದ ಬೆಳಕು ನಮ್ಮಲ್ಲಿ ಬರುತ್ತೋ ಆವಾಗ ಅಜ್ಞಾನ ಹೋಗುತ್ತೆ. ಅಜ್ಞಾನ ಅಂದರೆ ಏನು, ಜ್ಞಾನ ಅಂದರೆ ಏನು ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಅಜ್ಞಾನ ಅಂತ ಹೇಳಿದ್ರೆ ನಾವು ದೇರ್ ಇಸ್ ಟೂ ವರ್ಡ್ಸ್ ಇನ್ ಇಂಗ್ಲಿಷ್. ಒನ್ ಇಸ್ ಕಾಲ್ಡ್ ರಿಯಲ್ ಅಂಡ್ ಅನ್ರಿಯಲ್ ಅಂತ. ರಿಯಲ್ ಅಂದ್ರೆ ಶಾಶ್ವತವಾದದ್ದು, ಅನ್ರಿಯಲ್ ಅಂದ್ರೆ ಅಶಾಶ್ವತ. ನಾವು ಏನ್ ಅನ್ಕೊಂತೀವಿ, ಈ ಸ್ಥೂಲ ದೇಹವೇ ಆತ್ಮ ಅಂತ ಭಾವನೆ ನಮ್ಮಲ್ಲಿದೆ. ಆದರೆ ನಿಜವಾಗ್ಲೂ ನಾವು ಸ್ಥೂಲ ದೇಹ ಅಲ್ಲ. ಹಾಗಾದ್ರೆ ನಾವು ಯಾರು? ಸ್ಥೂಲ ದೇಹದ ಮರಣಾನಂತರ ಜೀವನ ಇದೆಯಾ? ಅದಕ್ಕೂ ಇದೆ. ಲೈಫ್ ಆಫ್ಟರ್ ಡೆತ್ ಅಂತಿದೆ. ಆದ್ರಿಂದ ಈ ಪ್ರಪಂಚದಲ್ಲಿ ನೋಡ್ತಾ ಇದ್ರೆ ಕಷ್ಟಗಳು, ಸುಖಗಳು ಇದೆ. ಬುದ್ಧಿವಂತರು, ದಡ್ಡರು, ಶ್ರೀಮಂತರು, ಇದಕ್ಕೆಲ್ಲ ಕಾರಣ ಏನು ಅಂತ ನೋಡಿದ್ರೆ ನಾವು ಮಾಡಿರೋದು ಏನಂದ್ರೆ ಕರ್ಮ ನಿಯಮ ಅಂತ ಹೇಳ್ತೀವಿ ನಾವು. ಪ್ರಾರಬ್ಧ, ಸಂಚಿತಮ, ಆಗಾಮಿ ಕರ್ಮ ಅಂತ ನಾವು ಮಾಡ್ತಾ ಇರ್ತೀವಿ. ಆದ್ರಿಂದ ನಾವು ಏನು ಅಂತಿದೆ ಒಂದೇ ಅಂದ್ರೆ ಕಾಸ್ ಅಂಡ್ ಎಫೆಕ್ಟ್ ಅಂತ ಹೇಳ್ತೀವಿ. ನಾವು ಮಾಡಿರೋ ಪುಣ್ಯಕ್ಕೆ ಒಳ್ಳೆ ಕರ್ಮಗಳು ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ದಾಗುತ್ತೆ. ಅದರಿಂದ ನಾವು ಜೀವನದಲ್ಲಿ ಸಾಧನೆ ಮಾಡ್ಬೇಕಾದ್ರೆ ಆತ್ಮಜ್ಞಾನ. ಆದ್ರೆ ಅವ್ರು ಹೇಳ್ತಾರೆ ಆತ್ಮಜ್ಞಾನವಾದ ಶ್ರೇಷ್ಠವಾದ ವಿದ್ಯೆ ಅಂತ ಹೇಳ್ತಾರೆ. A thing of beauty is joy forever. Nearness to divinity increases our happiness. Nearness to divinity increases our happiness. ನಿಯರ್ನೆಸ್ ಟು ಡಿವಿನಿಟಿ. ನಾವು ಯಾವಾಗ ದೈವಿ ಗುಣಗಳ ಹತ್ರ, ದೈವಿ ಸಂಪತ್ತು ಹತ್ರ ಹೋಗ್ತೀವೋ ನಮ್ಮ ಸಂತೋಷ, ಆನಂದ ಜಾಸ್ತಿ ಆಗುತ್ತೆ. ಆದ್ರೆ ಈ ಜ್ಞಾನವನ್ನ ಪಡಿಬೇಕಾರದು ನಮ್ಮ ಸನಾತನ ಧರ್ಮದಲ್ಲಿ ವೇದಗಳೇ ಅತಿ ಶ್ರೇಷ್ಠವಾದದ್ದು. ವೇದಾಸ್ ಅಂಡ್ ಉಪನಿಷತ್ ಆರ್ ಸೋರ್ಸ್ ಆಫ್ ಸ್ಪಿರಿಚುವಲ್ ನಾಲೆಡ್ಜ್. ಅಂದ್ರೆ ಆತ್ಮವಿದ್ಯೆ ಪಡಿಬೇಕಾದ್ರೆ ನಮಗೆ ಏಕೈಕ ಸಾಧನೆ ಅಂದ್ರೆ ನಮ್ಮ ಸನಾತನ ಧರ್ಮದ ಪ್ರಕಾರ ವೇದಗಳು ಮತ್ತು ಉಪನಿಷತ್ತುಗಳಾಗುತ್ತೆ. ಅಂದ್ರೆ ನಮ್ಮಲ್ಲಿ ಸಚ್ಚಿತಾನಂದ, ಆನಂದ, ಶಾಶ್ವತ ಆನಂದ, ಮನಸ್ಸಿಗೆ ನೆಮ್ಮದಿ ಬೇಕಬೇಕಾದ್ರೆ ಸ್ಪಿರಿಚುವಲ್ ಪಾತ್ ಲೀಡ್ಸ್ ಆಫ್ ಬ್ಲೀಸ್. ಅಂದ್ರೆ ನಾವು ಯಾವಾಗ ಅಧ್ಯಾತ್ಮ ಮಾರ್ಗದಲ್ಲಿ ಮುಂದುವರಿತೇವೋ ಆವಾಗ ನಮ್ಗೆ ಆ ಬ್ಲಿಸ್ ಅನ್ನೋದು, ಶಾಂತಿ ಅನ್ನೋದು, ಸಮಾಧಾನ ಅನ್ನೋದು ಸಿಗುತ್ತೆ. ಆದ್ರೆ ಹೇಳ್ತಾರೆ there have been many mighty kings who were the master of great wealth, power and wealth. ಅಂದ್ರೆ ನಾವು ಚರಿತ್ರೆ ಓದವಾಗ ಏನಾಗುತ್ತಿದ್ರೆ ಹೇಳ್ತಾರೆ ಮೆನಿ ಮೈಟಿ ಕಿಂಗ್ಸ್ ಅಂತಾರೆ. ರಾಜರು, ಚಕ್ರವರ್ತಿಗಳು ಎಷ್ಟು ಜನ ಇದ್ರು. ಆದ್ರೆ who were master of great wealth. ಮಾಸ್ಟರ್ ಆದ್ರೆ ಸಾಕಷ್ಟು ಹಣ, ಸಂಪಾದನೆ, ಐಶ್ವರ್ಯ ಎಲ್ಲ ಇತ್ತು. ದಿ ರೂಲ್ಡ್ ಓವರ್ ಮೈಟಿ ಕಿಂಗ್ಡಮ್ಸ್. ಅಂದ್ರೆ ಅವರು ಭಾರತದ ಅರ್ಧ ಭಾಗವನ್ನು, ಮುಕ್ಕಾಲ್ ಭಾಗವನ್ನು ರಾಜ್ಯಭಾರ. ಬೇರೆದವ್ರನ್ನು ಅಷ್ಟೆಲ್ಲ ಸಂಪಾದನೆ ಮಾಡಿ ಈಗ ಇದ್ದಾರೆ ಅವರು ಇಲ್ಲ. ವಾಟ್ ದೇ ಎಕ್ಸ್ಪೀರಿಯನ್ಸ್. ಇಷ್ಟೆಲ್ಲ ರಾಜ್ಯ ಸಂಪಾದನೆ ಮಾಡಿ, ತೊಂದರೆ ಮಾಡಿ, ಜನಕ್ಕೆ ಎಷ್ಟು ಕಷ್ಟ ಕೊಟ್ಟು ಅವ್ರನ್ನ ಇವಾಗ ನಾವು ಜ್ಞಾಪಕ ಮಾಡ್ಕೊಂತೀವಿ. ಅಂದ್ರೆ ಅರ್ಥ ಏನು ಅಂದ್ರೆ ಆರ್ಥಿಕತೆ, ಐಶ್ವರ್ಯ, ಅಧಿಕಾರ, ಸಂಪತ್ತು, ಅಹಂಕಾರದಿಂದ ನಾವು ಶಾಂತಿ, ಸಮಾಧಾನ, ಆನಂದ ಪಡೆಯೋಕೆ ಸಾಧ್ಯತೆ ಇಲ್ಲ. they try to attain bliss in mundane object. They are try to attain bliss in this mundane object. ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ಅವರು ಮೆಟೀರಿಯಲ್ ಥಿಂಗ್ಸ್ ಇಂದ ಸಂತೋಷ, ಆನಂದಕ್ಕೆ ಪ್ರಯತ್ನ ಮಾಡ್ತಾರೆ. ನಾವು ಅದೇ ರೀತಿ ನೋಡಿದ್ರೆ
ಅಶೋಕ ಚಕ್ರವರ್ತಿ ಕಲಿಂಗ ವಾರ್ ಅಂತ ಮಾಡ್ತಾನೆ, ಲಕ್ಷಾಂತರ ಜನ ಸಾಯ್ತಾರೆ. ಆದ್ರೆ ಅವನಿಗೆ ಆಗತ್ತೆ ಗೌತಮ ಬುದ್ಧ ಬಂದು ಅದಕ್ಕೆ ಸಾವು ನೋವುಗಳನ್ನ ವಿಧಿಸ್ತಾನೆ. ಆವಾಗ ಅವನಿಗೇನಾಗುತ್ತೆ ಅಂದ್ರೆ ಯುದ್ಧ ಮಾಡುವುದು ಸರಿ ಇಲ್ಲ ಅಂತ ಹೇಳ್ತಾನೆ. ಆದ್ರಿಂದ ನಾವು ಈ ತರ ಶಾಂತಿ ಆನಂದ ಬರ್ಬೇಕಾದ್ರೆ ನಮ್ಮಲ್ಲಿ ದಯೆಯೇ ಧರ್ಮದ ಮೂಲವಯ್ಯ, ದಯ ಇಲ್ಲದು ಧರ್ಮವಯ್ಯ ಯಾವುದಯ್ಯ. ಕಂಪ್ಯಾಷನ್ ಇಸ್ ಎಸೆನ್ಷಿಯಲ್ ಫಾರ್ ಎವ್ರಿಥಿಂಗ್. ಕರ್ಟಸಿ, ಸೇವೆ, ತ್ಯಾಗ ತುಂಬಾ ಮುಖ್ಯ ಆಗುತ್ತೆ ಬಿಡಿ. ಅದರಿಂದ ಬೌದ್ಧ ಧರ್ಮನ ಅಶೋಕ ಚಕ್ರವರ್ತಿ ತನ್ನ ಮಕ್ಕಳನ್ನ ಕಲಿಸೋ ದೇಶ ವಿಷೇದಗಳ ಸ್ಥಾಪನೆ. ಆದರೆ ಈಗಲೂ ನಾವು ಅಶೋಕ ಚಕ್ರವರ್ತಿಯನ್ನ ಜ್ಞಾಪ, ಯಾಕೆಂದ್ರೆ ಸತ್ಸಂಗದಿಂದ, ಸೇವೆ ಮನೋಭಾವದಿಂದ, ದಯೆ, ಕರುಣ, ಅನುಕಂಪ, ಪ್ರೇಮ ಎಲ್ಲದಕ್ಕೂ ಕಾರಣ. ಅದಕ್ಕೆ ಹೇಳ್ತಾರೆ ಭಗವಂತ, ನೀನು ಭಗವಂತನಿಗೆ ಪ್ರೀತಿಗೆ ಒಳಗಬೇಕಾದ್ರೆ ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರ್ಣ ಏವಚ ಅಂತ. ಅಂದ್ರೆ ಯಾವ ಕ್ರಿಮಿ ಕೀಟಗಳಿಗಾಗಲಿ, ಕಲ್ಲು ಮುಳ್ಳುಗಳಿಗಾಗಲಿ, ಮರ ಗಿಡಗಳಿಗಾಗಲಿ ಯಾವುದನ್ನು ದ್ವೇಷ, ಇದನ್ನ ಪಡೆಯಬೇಕಾದ್ರೆ ಅಧ್ಯಾತ್ಮ ವಿಷಯದಲ್ಲಿ ಮುಂದುವರಿಬೇಕಾದ್ರೆ ವಿವೇಕ ಅನ್ನೋದ್ ಬೇಕಾಗುತ್ತೆ. ವಿವೇಕ ಅಂತ ಹೇಳಿದ್ರೆ ವಿಚ್ ಈಸ್ ಎಟರ್ನಲ್, ಅಂದ್ರೆ ವಿಚ್ ಈಸ್ ಮಾರ್ಟಲ್ ಅಂಡ್ ವಿಚ್ ಈಸ್ ಇಮ್ಮಾರ್ಟಲ್. ಅಂದ್ರೆ ಯಾವ್ದ ಶಾಶ್ವತ, ಯಾವ್ದು ಅಶಾಶ್ವತ. ನಮಗೇನಾದ್ರು ಡಿಸ್ಕ್ರಿಮಿನೇಷನ್ ಅಂತ ಹೇಳ್ತೀವಿ. ಅಟ್ ದಿ ಫೀಟ್ ಆಫ್ ಮೈ ಮಾಸ್ಟರ್ ಅಲ್ಲಿ ಹೇಳ್ತಾರೆ ಜಿಡ್ಡು ಕೃಷ್ಣ ವಿವೇಕ, ವೈರಾಗ್ಯ, ಸದಾಚಾರ, ಪ್ರೇಮ ಅಂತ ಹೇಳ್ತಾರೆ. ಅದರಿಂದ ವಿವೇಕವನ್ನು ಸಂಪಾದನೆ, ವಿವೇಕ ಅಂತ ಹೇಳಿದ್ರೆ ವ್ಯಾಪಾರ ದೃಷ್ಟಿಯಿಂದ ಅಲ್ಲ, ಆರ್ಥಿಕ ದೃಷ್ಟಿಯಿಂದ ಅಲ್ಲ. ಅಂದ್ರೆ ಶಾಶ್ವತವಾದದ್ದು ಯಾವುದು, ಅಶಾಶ್ವತವಾದ ವಸ್ತುಗಳನ್ನ ನಾವು ತಿಳ್ಕೊಬೇಕು. ಆವಾಗ ಏನಾಗುತ್ತೆ, ಅಧ್ಯಾತ್ಮ ಮಾರ್ಗದಲ್ಲಿ ಮುಂದುವರಿಯಕ್ಕಾಗುತ್ತೆ. ಆದ್ರೆ ಈ ಮಹಾರಾಜರು, ಚಕ್ರವರ್ತಿಗಳು, ಅಲೆಕ್ಸಾಂಡರ್ ಅವನು ಗ್ರೀಸ್ ದೇಶದಿಂದ ಬಂದು ಭಾರತವನ್ನು ಗೆಲ್ಲಬೇಕು, ಪ್ರಪಂಚ ಗೆಲ್ಲಬೇಕು ಅಂದ್ರೆ, ಆದ್ರೆ ಕೊನೆಯಲ್ಲಿ ಏನಾಗುತ್ತೆ, ಅವನಿಗೊಂದು ಟಮ್ಲರ್ ನೀರ್ ಕೊಡೋಕ್ಕೂ ತುಂಬಾ ಕಷ್ಟ ಆಗುತ್ತೆ. ಅವನು ಬ್ಯಾಬಿಲೋನಿಯಾ ಅನ್ನೋ ಒಂದು ಪ್ರದೇಶದಲ್ಲಿ ಅವನು ಎಲ್ಲರನ್ನೂ ಬಿಟ್ಟು ಮರಣ ಮಾಡ್ತಾನೆ. ಅದರಿಂದ ಜೀವನದಲ್ಲಿ ನಿಜವಾದ ಸುಖ, ಶಾಂತಿ, ಆನಂದ ಬರಬೇಕಾದ್ರೆ ನಾವು ವಿವೇಕದಿಂದ, ಜ್ಞಾನದಿಂದ, ಸತ್ಸಂಗದಿಂದ ಸಾಧ್ಯನೇ. ಆದ್ರಿಂದ ಟ್ರೂ ಇಲ್ಯುಮಿನೇಷನ್ ಅಂದ್ರೆ, ಇಲ್ಯುಮಿನೇಷನ್ ಅಂದ್ರೆ ಪ್ರಕಾಶ, ಜ್ಞಾನ, ಸ್ಪಿರಿಚುಯಾಲಿಟಿ ಪಡಿಬೇಕಾದ್ರೆ ಆತ್ಮವಿದ್ಯೆ, ಬ್ರಹ್ಮವಿದ್ಯೆ. ಇದಕ್ಕೆ ಮೊದಲನೇದು ಅಬ್ಸ್ಟಕಲ್ ಬಂದು ಇಲ್ಯೂಷನ್ ಅಂತೀವಿ, ಮಾಯೆ ಅಂತೀವಿ. ಮಾಯೆ ಅಂತ ಹೇಳಿದ್ರೆ, ಮಾಯೆ ಅಂದ್ರೆ ಈವಾಗಿದ್ದು ಮುಂದೆ ಇರೋದಿಲ್ಲ, ಅದು ಯಾವಾಗ್ಲೂ ಇರೋದಿಲ್ಲ, ಭ್ರಾಂತಿ, ಮೋಹ. ಅದರಿಂದ ಶಾಶ್ವತ ವಸ್ತುವನ್ನು ನೆಲೆಸಿರೋದ್ರಿಂದ ನಾವು ಪಡಿಬೇಕಾಗುತ್ತೆ. ಬಟ್ all in my bliss present only spiritual path. Bliss is present only in spiritual path. ಆ ಬ್ಲಿಸ್ ಅನ್ನೋದು, ಆನಂದ ಅನ್ನೋದು, ಸಚ್ಚಿತಾನಂದ ಅಂದ್ರು ಅಧ್ಯಾತ್ಮ ಮಾರ್ಗದಲ್ಲಿದೆ. ನೋವೇರ್ ಎಲ್ಸ್. Men should perform all action to please God. Men should perform all action to please God. ಅಂದ್ರೆ ನಾವು ಮಾಡೋ ಎಲ್ಲಾ ಕೆಲಸಗಳು ಭಗವಂತನಿಗೆ ಪ್ರೀತಿ ಪ್ರೇಮದಿಂದ ಇರ್ಬೇಕಂದ್ರೆ ಭಗವಂತನ ಗುಣಗಳು ನಮ್ಮಲ್ಲಿ ಇದ್ರೆ ಮಾತ್ರ ಭಗವಂತನಿಗೆ ಸಿಗ್ತದೆ. Men should perform all act please God. We read many texts, we got to meet many noble souls. We read ಅಂದ್ರೆ ಈ ಆತ್ಮಜ್ಞಾನ ಪಡಿಬೇಕಾದ್ರೆ ನಾವು ಎಷ್ಟೋ ಪುಸ್ತಕಗಳನ್ನ, ಅಧ್ಯಾತ್ಮ ವಿಷಯಗಳನ್ನು, ಪ್ರವಚನಗಳನ್ನು, ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವಿ, ಅದೇ ಮಹರ್ಷಿಗಳನ್ನ ನೋಡ್ತೀವಿ. ವಿ ಡೂ ಸೋ ಮೆನಿ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂದ್ರೆ ವಿಷ್ಣು ಸಹಸ್ರನಾಮ ಎಲ್ಲ ಮಾಡಿ ತಪ್ಪೇನಿಲ್ಲ. ಬಟ್ ದೇರ್ ಈಸ್ ನೋ ರಿಸಲ್ಟ್ ಇನ್ ಅಟ್ ಆಲ್. ಆದ್ರೆ ನಾವು ಇಷ್ಟೆಲ್ಲ ಮಾಡಿದ್ರು ಹಣ, ಅಂತಸ್ತು, ಇದರ ಜೊತೆಗೆ ದಾನ, ಧರ್ಮ, ಪ್ರವಚನಗಳು ಕೇಳೋದು, ಪೂಜೆ ಪುಷ್ಕರ ಮಾಡೋದು, ಆದ್ರೆ ಸಾಮಾನ್ಯವಾಗಿ ನಮ್ಮ ನಮಗೆ ಶಾಂತಿ, ಸಮಾಧಾನ ದೊರೀತಾ ಇಲ್ಲ. Why? Because we are heroes in speech and zeros in practice. We are heroes in speech, zero in practice. ಅಂದ್ರೆ ಪ್ರವಚನ ಕೇಳ್ತೀವಿ, ಉಪನಿಷತ್ತಿಗೆ ಹೋಗ್ತೀವಿ, ವೇದಗಳು ಮಾಡ್ತೀವಿ, ಪೂಜೆ ಮಾಡ್ತೀವಿ, ಸಹಸ್ರನಾಮ ಮಾಡ್ತೀವಿ, ಯಜ್ಞ ಮಾಡ್ತೀವಿ, ಆದ್ರೆ ಮನಸ್ಸಿಗೆ ಶಾಂತಿ, ಸಮಾಧಾನ ಇಲ್ಲ. ಕಾರಣ ಅಂದ್ರೆ ನಾವು ವಿ ಆರ್ ಥಿಯರಿಟಿಕಲಿ ಗುಡ್, ಅಂದ್ರೆ ಕೇಳೋದ್ರಲ್ಲಿ, ಪ್ರವಚನ ಮಾಡೋದ್ರಲ್ಲಿ ಬುದ್ಧಿವಂತರಾಗಿರ್ತೀವಿ, ಆದ್ರೆ ಅನುಷ್ಠಾನದಲ್ಲಿ ಝೀರೋ ಇನ್ ಪ್ರಾಕ್ಟೀಸ್ ಅಂತ ಹೇಳ್ತೇವೆ. ಅದರಿಂದ ಅಧ್ಯಾತ್ಮ ಮಾರ್ಗಕ್ಕೆ ಹೋದ್ರೆ ಅನುಷ್ಠಾನ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಅಂದ್ರೆ ಇವಾಗ ಈ ಆತ್ಮ ಪ್ರಕಾಶ ಪಡಿಬೇಕಾದ್ರೆ ಏನು ಅಂತ ಹೇಳ್ತಾರೆ, ಉಪನಿಷತ್ತುಗಳನ್ನ ನಾವು ಶ್ರದ್ಧೆಯಿಂದ ಓದಿದ್ರೆ ನಾವು ಭಗವಂತನ ದರ್ಶನ, ಆತ್ಮ ಸಾಕ್ಷಾತ್ಕಾರ ಪಡೆಯೋಕೆ ಏಕೈಕ ಉದಾಹರಣ ಅಂತ ಹೇಳ್ತಾರೆ. ದಿ ಟರ್ಮ್ ಉಪನಿಷತ್ ಈಸ್ ಮೇಡ್ ಆಫ್ 3 syllables. ಅಂದ್ರೆ ಉಪನಿಷತ್ ಅನ್ನೋದು 3 ಪದಗಳ ಜೋಡಣೆ ಅಂತಾರೆ. ಉಪ, ನಿ ಪ್ಲಸ್ ಷತ್. ಉಪ, ನಿ ಪ್ಲಸ್. ಉಪ ಮೀನ್ಸ್ ನಿಯರ್,
ಉಪ ಮೀನ್ಸ್ ನಿಯರ್. ಉಪನಿಷತ್ ಅನ್ನ 3 ಪದಗಳಾಗಿ ವಿಂಗಡಣೆ ಮಾಡಿದ್ರೆ ಉಪ ಮೀನ್ಸ್ ನಿಯರ್. ನಿಯರ್ ಅಂದ್ರೆ ಹತ್ತಿರವಾಗಿರೋದು. ನೀ ಮೀನ್ಸ್ ಬಿಲೋ ಅಂಡ್ ಉಪ ಮೀನ್ಸ್ ನಿಯರ್. ನೀ ಮೀನ್ಸ್ ಬಿಲೋ. ಅಂದ್ರೆ ಏನಾಗುತ್ತೆ ಅಂದ್ರೆ ಇವಾಗ ಗುರುಗಳು ಸ್ಟೇಜ್ ಮೇಲಿದ್ರೆ ಶಿಷ್ಯರು ಕೆಳಗೆ ಕೂತಿರ್ತಾರೆ. ನೀ ಷಟ್ ಮೀನ್ಸ್ ಸಿಟಿಂಗ್. ಅಂದ್ರೆ ಉಪನಿಷತ್ ಅಂದ್ರೆ ಭಗವಂತನ ವಿಷಯ, ಆತ್ಮ ವಿಷಯ ತಿಳ್ಕೊಳ್ಳಕ್ಕೆ ಯಾರ ಹತ್ರ ಸಮೀಪ ಹೋಗ್ಬೇಕು ಅಂದ್ರೆ ಗುರುಗಳ ಹತ್ರ ಹೋಗ್ಬೇಕು. ಅದರಿಂದ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಅಂತ. ಅಂದ್ರೆ ನಿಜವಾಗ್ಲೂ ನಾವು ಅಧ್ಯಾತ್ಮ ವಿಷಯದಲ್ಲಿ ಮುಂದುವರಿಬೇಕಾದ್ರೆ ಗುರುಗಳ ಆಶ್ರಯ ಬೇಕು ಅಥವಾ ಆಚಾರ್ಯರ ಆಶ್ರಯ ಬೇಕು. ಅಂದ್ರೆ ಆಚಾರ್ಯರು ಗುರುಗಳು ಭಗವಂತನ ವಿಷಯನ ತಿಳಿಸ್ಕೊಡ್ತಾರೆ. ಉಪನಿಷತ್ ಅನ್ನೋದು 3 ಪದಗಳಿದೆ. ಉಪ ಅಂದ್ರೆ ಹತ್ತಿರ, ನೀ ಅಂದ್ರೆ ಕೆಳಗೆ ಕೂತ್ಕೊಳ್ಳು, ಷಡ್ ಮೀನ್ಸ್ ಸಿಟಿಂಗ್. ಅಂದ್ರೆ ಉಪ ಮೀನ್ಸ್ ನಿಯರ್, ನೀ ಮೀನ್ಸ್ ಬಿಲೋ, ಷಡ್ ಮೀನ್ಸ್ ಸಿಟಿಂಗ್. ಅಂದ್ರೆ ನಾವೇನ್ ಮಾಡೋದು, ಗುರುಗಳು ಮೇಲೆ ಇದರಲ್ಲಿ ಡಯಾಸ್ ಮೇಲೆ ಇದ್ರೆ ಶಿಷ್ಯರು ಕೆಳಗೆ ಕೂತ್ಕೊಳ್ಳೋದು. ಉಪನಿಷತ್ ಸಿಟಿಂಗ್ ಡೌನ್ ನಿಯರ್ ದಿ ಅಂದ್ರೆ ಕೆಳಗ್ ಕೂತ್ಕೊಳ್ಳೋದು ಅಂತಲ್ಲ. ಯಾಕೆ ಕೆಳಗ್ ಕೂತ್ಕೋಬೇಕು? ನಾವು ಅವ್ರಿಗೆ ಈಕ್ವಲ್ ಅಂತ. ಯಾವಾಗಂದ್ರೆ ಒಂದು ನೀರು ಮೇಲಿಂದ ಕೆಳಗ್ ಬರ್ಬೇಕಾದ್ರೆ ಪಾಟ್ನ ಟಾಪ್ ಕೆಳಗೆ ಇಟ್ರೆ ಮಾತ್ರ ನೀರ್ ಕಲೆಕ್ಟ್ ವಾಟರ್. ಅದರಿಂದ ನಾವು ಅಧ್ಯಾತ್ಮ ವಿಷಯದಲ್ಲಿ ಅವರಿಗೆ ಶ್ರದ್ಧೆ, ಭಕ್ತಿ, ಗೌರವ ಕೊಟ್ರೆ ನಾವು ಭಗವಂತನ ವಿಷಯ ತಿಳ್ಕೋಗುತ್ತೆ. ಅದರಿಂದ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಪುರಾಣಗಳಲ್ಲಿ ಮಹಾವಾಕ್ಯಾಸ್ ಅಂತ ಇದೆ. ತತ್ವಮಸಿ, ತತ್ ಮೀನ್ಸ್ ದಟ್ ಇನ್ ಇಂಗ್ಲಿಷ್ ಯೂಸ್ ಫಾರ್ ಡೆಮಾನ್ಸ್ಟ್ರೇಟಿಂಗ್ ನಿಯರ್ ಬೈ. ತತ್ವಮಸಿ ಅನ್ನೋ ಒಂದು ಪದ ಹೇಳ್ತಾರೆ. ಅಂದ್ರೆ ನಾವು ಏನಾಗುತ್ತೆ ಅಂತ ಹೇಳಿದ್ರೆ ನಮಗೂ ಭಗವಂತನಿಗೂ ಏನು ವ್ಯತ್ಯಾಸ ಇಲ್ಲ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಭಗವಂತ ಅನ್ನೋದು ಸೃಷ್ಟಿ ಅನ್ನೋದನ್ನ ಮಾಕ್ರೋಕಾಸಮ್ ಅಂಡ್ ಮೈಕ್ರೋಕಾಸಮ್ ಅಂತ ಹೇಳ್ತಾರೆ. ಅಂದ್ರೆ ಈ ಪ್ರಕೃತಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರಕೃತಿಯಲ್ಲಿ ಈ ಖನಿಜಗಳು ಯಾವ ರೀತಿ ಬಂತು ಅಂತ ಒಂದು ವಿಷಯ ಹೇಳ್ತಾರೆ. ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್, ಫ್ಯಾಟ್ಸ್ ಅಂತ ನಾವ್ ಹೇಳ್ತೀವಿ. ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಅನ್ನೋದು ಕಾಂಬಿನೇಷನ್ ಆಫ್ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಇದೆ. ಅಂದ್ರೆ ಕಾರ್ಬನ್ ಅನ್ನೋದು ಪ್ಲಾಂಟ್ಸ್ ಅಲ್ಲಿ ಇದೆ, ನಮ್ಮಲ್ಲೂ ಇದೆ. ಹೈಡ್ರೋಜನ್ ಅನ್ನೋದು ನೀರಲ್ಲಿ ಇದೆ, ಆಕ್ಸಿಜನ್ ಅನ್ನೋದು ಮರದಲ್ಲಿದೆ, ನಮ್ಮಲ್ಲಿದೆ. ಅದರಿಂದ ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ದಿ ಅನಿಮಲ್ ಕಿಂಗ್ಡಮ್, ಪ್ಲಾಂಟ್ ಕಿಂಗ್ಡಮ್ ಅಂಡ್ ಮಿನರಲ್ ಕಿಂಗ್ಡಮ್ ಅಂತ ಹೇಳ್ತೀವಿ. That is one of the beyond the senses. That is one beyond the senses. Beyond the senses. ನೋಡಿ, ಇದು ಈ ಭಗವಂತನ ಆತ್ಮಜ್ಞಾನ ಅನ್ನೋದು ನಮಗೆ ಇಂದ್ರಿಯಗಳಿಂದ ಅತೀತವಾದದ್ದು ಅಂತ ನಾವ್ ಹೇಳ್ತೀವಿ. ತಮ್ ಈಸ್ ಒನ್ ವಿಚ್ ಬಿಲೋ ದಿ ಸ್ಟೇಜಸ್ ಆಫ್ ಸೆನ್ಸಸ್. ಅಂದ್ರೆ ತ್ವಂ ತತ್ ಅಸಿ ಅಂತ ನಾವ್ ಹೇಳ್ತೀವಿ. ಅಂದ್ರೆ ನಾವು ಭಗವಂತ ಒಂದೇ ಅಂತೀವಿ. ಅಂದ್ರೆ ಇಂದ್ರಿಯಾತೀತವಾದದ್ದು, ಟ್ರಾನ್ಸಿಡೆಂಟಲ್ ಮೆಡಿಟೇಷನ್. ಅಂದ್ರೆ ಇಂದ್ರಿಯಗಳಿಂದ ನಾವು ಭಗವಂತನ ವರ್ಣನೆ ಮಾಡೋಕ್ ಸಾಧ್ಯ ಇಲ್ಲ. ಅಸಿ ಇಸ್ ಒನ್ ದಟ್ ಬ್ರಿಂಗ್ಸ್ ಬೋತ್ ಟುಗೆದರ್, ನಿಟ್ ದಮ್ ಒನ್ನೆಸ್. ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಆವಾಗ್ಲೇ ಹೇಳಿದೀವಿ, ಏಕೋ ದೇವ ಸರ್ವಭೂತೇಶು ಗೂಢ ಅಂತಂದ್ರೆ ಪ್ರಪಂಚದಲ್ಲಿ ಎಲ್ಲಾ ಪದಾರ್ಥಗಳು ಒಂದೇ ಆ ಭಗವಂತನ ಚೈತನ್ಯದಿಂದ ಮಾಡಿದೆ. ಅದ್ರಲ್ಲಿ ನಮ್ಗೆ ಅದರಿಂದ ಪ್ಲಾಂಟ್ಸ್ ಆಗ್ಲಿ, ಅನಿಮಲ್ಸ್ ಆಗ್ಲಿ, ಅದರಿಂದ ಏನಾಗುತ್ತೆ, ನಾವು ಯೂನಿಟಿ ಇನ್ ಡೈವರ್ಸಿಟಿ ಅಂತೀವಿ. ಅಂದ್ರೆ ಎಲ್ಲರಲ್ಲೂ ಏಕತೆಯನ್ನು ಕಾಣಬೇಕು. ಅದಕ್ಕೆ ಮಹಾಪಂಡಿತರು ಹೇಳ್ತಾರೆ, ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ಅಂದ್ರೆ ಮಹಾತ್ಮರು ಏನ್ ಹೇಳ್ತಾರೆ, ಸತ್ಯವನ್ನು, ಆ ಸತ್ತನ್ನು ನಾವು ವರ್ಣನೆ ಮಾಡಕ್ಕೆ ಸಾಧ್ಯತೆ ಇಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿ ವರ್ಣನೆ. ಅದಂದ್ರೆ ಪ್ರಪಂಚದಲ್ಲಿ ಚರಾಚರ ವಸ್ತುಗಳು ಒಂದು ಮೂಲ ವಸ್ತುವಿನ ಆ ಚೈತನ್ಯ ನಾವು ಸತ್ ಅಂತ ಕೇಳ್ತೀವಿ. That brings them together and knit them in fine oneness. There is a 4 Mahavakyas, the Vedas, Pragnanam Brahma, Aham Brahmasmi, Tattvamasi, Ayamatma Brahma. All these speaks oneness, Advaita. ಅಂದ್ರೆ ನಮ್ಮಲ್ಲಿ 3 ತರ ಫಿಲಾಸಫಿ ಇದೆ. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಅಂತ ಹೇಳ್ತೀವಿ. ಅದರಿಂದ ನಿಜವಾದ ಫಿಲಾಸಫಿ ಅಂದ್ರೆ ಅದ್ವೈತ ಫಿಲಾಸಫಿ. True illumination is also called universal truth. True illumination is also called universal
ಎನ್ಲೈಟ್ಮೆಂಟ್ ಆರ್ ಮೋಕ್ಷ ಅಂತ ಹೇಳಿದ್ರೆ, ಮೋಕ್ಷ ಅಂತ ಹೇಳ್ಬೋದು, ಎನ್ಲೈಟ್ಮೆಂಟ್ ಅನ್ಬೋದು, ನಿರ್ವಾಣ ಅಂತ ಹೇಳ್ಬೋದು, ಎಲ್ಲಾನು ಒಂದೇ. ಇಲ್ಯುಮಿನೇಷನ್ ಫ್ರಮ್ ವಿತಿನ್ ಅಂದ್ರೆ ಇವಾಗ ಪ್ರಕಾಶ ನಾವು ಆಚೆ ಅಲ್ಲ ಪ್ರಕಾಶ ನೋಡ್ಬೇಕದು, ಅಂತರಂಗದಲ್ಲಿ ಪ್ರಕಾಶ ನೋಡ್ಬೇಕು. ಅದಕ್ಕೆ ಇಲ್ಯುಮಿನೇಷನ್ ಫ್ರಮ್ ವಿತಿನ್ ಅಂದ್ರೆ ನಮ್ಮ ಅಂತರದಲ್ಲಿ ನಾವು ಆ ಪ್ರಕಾಶನ ನೋಡ್ಬೇಕಾಗುತ್ತೆ. ಆದ್ರೆ ಅವ್ರು ಹೇಳ್ತಾರೆ, ಐ ಆಮ್ ಶೂರ್ ಆಲ್ ಆಫ್ ಯು ಸಮ್ ಪಾಯಿಂಟ್ ಆಫ್ ಟೈಮ್ ಅದರ್ ಮಸ್ಟ್ ಹ್ಯಾವ್ ಇಂಟೆಲಿಜೆಂಟ್ ಗೇಜಿಂಗ್ ಸ್ಟಾರ್ಸ್. ಅವ್ರು ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ, ಶೂರ್ ಸಮ್ ಪಾಯಿಂಟ್ ಆಫ್ ಟೈಮ್ ಅದರ್ ಮಸ್ಟ್ ಹ್ಯಾವ್ ಇಂಟೆಲಿಜೆಂಟ್ ಇನ್ ಗೇಜಿಂಗ್ ಸ್ಟಾರ್. ಯಾವ ಸಾಮಾನ್ಯವಾಗಿ ಯಾವಾಗಾದ್ರೂ ಒಂದಿನ ನಾವು ಆಕಾಶವನ್ನು ನೋಡ್ತೀವಿ, ಅವಾಗ ಏನಾಗ್ತದೆ, ಅದ್ಭುತವಾದ ನಕ್ಷತ್ರಗಳು ಗೋಚರ ಆಗುತ್ತೆ. ಅಮೇಜ್ಡ್ ಅಟ್ ದೇರ್ ಎನರ್ಮಸ್ ಸ್ಪ್ರೆಡ್, ಅಮೇಜ್ಡ್ ಅಟ್ ಎನರ್ಮಸ್ ಸ್ಪ್ರೆಡ್. ವಿಶಾಲವಾದ ಆಕಾಶದಲ್ಲಿ ವಿಶಾಲವಾದ ನಕ್ಷತ್ರಗಳು ಇರುತ್ತೆ. ಅಡ್ಮೈರಿಂಗ್ ಬ್ಯೂಟಿ ಆಫ್ ಕಾನ್ಸ್ಟಲೇಷನ್, ಅಡ್ಮೈರಿಂಗ್ ಬ್ಯೂಟಿ ಆಫ್ ಕಾನ್ಸ್ಟಲೇಷನ್. ಯಾವ ರೀತಿ ಸೌಂದರ್ಯ ಇರುತ್ತೆ ಅಂದ್ರೆ, ಆ ನಕ್ಷತ್ರಗಳ ಜೋಡಣೆ ಹೆಂಗಿರುತ್ತೆ ಅಂದ್ರೆ ತುಂಬಾ ಸೊಗಸಾಗಿರುತ್ತೆ. ಪಾಂಡರಿಂಗ್ ವಾಟ್ ಲೈಸ್ ಬಿಯಾಂಡ್ ಸ್ಪೇಸ್, ಪಾಂಡರಿಂಗ್ ವಾಟ್ ಲೈಸ್ ಬಿಯಾಂಡ್ ದಿ ಸ್ಪೇಸ್ ಅಂದ್ರೆ ನಾವು ಯೋಚನೆ ಮಾಡ್ತೇವೆ, ಆಕಾಶ ಮೋಡಗಳು, ಆಕಾಶ ನಕ್ಷತ್ರಗಳು, ಅದರ ಆಚೆ ಏನಿದೆ ಅಂತ ಯೋಚನೆ ಮಾಡ್ತೀವಿ. Sometimes we would wonder where we are enormous infinitude expansion of stars, planets and solar system, galaxies in the universe. ಅಂದ್ರೆ ನಾವು ಸತ್ಯಾನ್ವೇಷಣೆ ಅಂತ ಹೇಳ್ತೀವಿ. ವಿಜ್ಞಾನಿಗಳು ತತ್ವಜ್ಞಾನಿಗಳು ವ್ಯತ್ಯಾಸ ಇಲ್ಲ, ಸತ್ಯದ ಅನ್ವೇಷಣೆ ಮಾಡ್ತಾ ಇರ್ತಾರೆ. ಅದರಿಂದ ನಾವು ಇವಾಗ ಯಾತಕ್ಕೆ ನಕ್ಷತ್ರಗಳು, ಗ್ಯಾಲಕ್ಸಿ ಎಲ್ಲಾ ತಿಳ್ಕೋಬೇಕಾದ್ರೆ ಇವೆಲ್ಲ ಯಾವ ರೀತಿ ಸೃಷ್ಟಿ ಆಯ್ತು ಅನ್ನೋ ತಿಳ್ಕೊಬೇಕಾಗತ್ತೆ. ಅದರಿಂದ ಅವ್ರ ಅಮೇಜಿಂಗ್ ಅಂತೆಲ್ಲ, ವಿಶಾಲವಾದ ಆಕಾಶ, ಅದ್ಭುತವಾದ ನಕ್ಷತ್ರಗಳ ಜೋಡಣೆ. ಇದರ ಆಚೆ ಏನೇನದು ಮೊದಲಿಂದಾನು ನಮಗೆ ಅಧ್ಯಾತ್ಮ ದಾರ್ಶನಿಕರಿಗೂ ಅದೇ ಚಿಂತೆ ಇದೆ, ವಿಜ್ಞಾನಿಗಳಿಗೂ ಅದೇ ಚಿಂತೆ ಇರುತ್ತೆ. For ages men always enquiring contemplate the mysteries of the universe, mysteries of the universe ಅಂತ ಅಂದ್ರೆ ಈ ಪ್ರಪಂಚದ ಅದ್ಭುತ ರಹಸ್ಯಗಳನ್ನು ಕಂಡು ಬೆಳೆಯಬೇಕು ಅಂತಿರ್ತಾರೆ. ಇನ್ ಇನ್ಸ್ಪೈರಿಂಗ್ ವಾಸ್ಟ್ನೆಸ್ ಸ್ಟ್ರಾಂಗ್ಲಿ ಬಿಲೀವ್ ದಟ್ exist in an intricate profound relation between human body and the cosmos. Human body and cosmos ಅಂದ್ರೆ ಏನ್ ಅನ್ಕೊಂತೀವಿ ಅಂದ್ರೆ, ಸಾಮಾನ್ಯ ಮನುಷ್ಯರು ಆಕಾಶದಿಂದ ನಮಗೇನು ಪ್ರಯೋಜನ ಇಲ್ಲ ಅಂತ ಅನ್ಕೊಂತಾರೆ. ಆದ್ರೆ ನಿಜವಾಗ್ಲೂ ಗುಡ್ ರಿಲೇಷನ್ ಬಿಟ್ವೀನ್ ದಿ ಕಾಸ್ಮಾಸ್, ಯೂನಿವರ್ಸ್ ಅಂದ್ರೆ ವಿಶ್ವಕ್ಕೂ ನಮಗೂ ಸಂಬಂಧ ಇದೆ. ಆಕಾಶ ಇಲ್ಲ ಅಂದ್ರೆ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಬೆಳಕು ಇಲ್ಲ. ಅದನ್ನ ನಾವು ತಿಳ್ಕೊಬೇಕು. ಅಂದ್ರೆ ಅದೊಂದೇ ಅಲ್ಲ, ಅವ್ರು ಹೇಳ್ತಾರೆ ಬಿಟ್ವೀನ್ ಹ್ಯೂಮನ್ ಬಾಡಿ ಅಂಡ್ ಕಾಸ್ಮಸ್, ನಮ್ಮ ಸ್ಥೂಲ ದೇಹಕ್ಕೂ ಯೂನಿವರ್ಸ್ ಆಕಾಶಕ್ಕೂ ನಕ್ಷತ್ರಕ್ಕೂ ಸಂಬಂಧ ಇದೆ. From the ancient philosopher to modern scientific discovery, the connection between microcosm of the human body and macrocosm have been subject to fascination and contemplation. ಅಂದ್ರೆ ವಿಜ್ಞಾನಿಗಳಿಗೂ ಗೊತ್ತು, ತತ್ವಜ್ಞಾನಿಗಳಿಗೂ ಗೊತ್ತು. ಅಂದ್ರೆ ಏನಂದ್ರೆ ಯೂನಿವರ್ಸ್ ಅಂದ್ರೆ ಗ್ಯಾಲಕ್ಸಿಗೂ, ಸ್ಟಾರ್ಸ್ಗೂ, ಸನ್ಗೂ ನಮಗೆ ಸಂಬಂಧ ಇದೆ ಅಂತ ಹೇಳ್ತಾರೆ. ನಿಯರ್ಲಿ ಆಲ್ ಎಲಿಮೆಂಟ್ಸ್ ಆರ್ ಮೇಡ್ ಆಫ್ ಅವರ್ bodies from carbon, oxygen to nitrogen were created by the fiery cause of stars. ಅವ್ರು ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ, ನಿಯರ್ಲಿ ಆಲ್ ದಿ ಎಲಿಮೆಂಟ್ಸ್ ಅಂತಾರೆ ಮೂಲ ವಸ್ತುಗಳು ಮೇಕಪ್ ಅವರ್ ಬಾಡಿ ಅಂದ್ರೆ ನಮ್ಮ ದೇಹದಲ್ಲಿ ಏನೇನು ಖನಿಜಗಳಿದೆ, ಕ್ಯಾಲ್ಸಿಯಂ ಇದೆ, ಕಾರ್ಬನ್ ಇದೆ, ಐರನ್ ಇದೆ, ಆಕ್ಸಿಜನ್ ಇದೆ, ಕಾರ್ಬನ್ ಇದೆ. ಇದು ಎಲ್ಲಿಂದ ಉತ್ಪತ್ತಿ ಆಯ್ತು ಅಂದ್ರೆ ನಮ್ಮ ಆಕಾಶ ಕಾಸ್ ಆಫ್ ಸ್ಟಾರ್, ನಕ್ಷತ್ರಗಳಿಂದ ಇದೆಲ್ಲ ಆಗಿದೆ. This fascinating concept known as a stellar nucleosynthesis ಅಂದ್ರೆ ಇದನ್ನ ನಾವ್ ಏನ್ ವಿಜ್ಞಾನ ಅಂತ ಸ್ಟೆಲ್ಲಾರ್ ನ್ಯೂಕ್ಲಿಯೋಸಿಸ್ ಅಂದ್ರೆ ಪ್ರಪಂಚದಲ್ಲಿ ಲೋಹಗಳು, ಎಲಿಮೆಂಟ್ಸ್ ಎಲ್ಲ ಯಾವ್ದರಿಂದ ಉತ್ಪತ್ತಿ ಆದ, ನಕ್ಷತ್ರಗಳಿಂದ ಉತ್ಪತ್ತಿ ಆಗಿದೆ. ಆದ್ರಿಂದ ಅದನ್ನ ಮಾಕ್ರೋಕಾಸಮ್ ಅಂತೀವಿ, ನಮ್ಮಲ್ಲಿರೋದು ಮೈಕ್ರೋಕಾಸಮ್. ಅದಕ್ಕೆ ಭಗವದ್ಗೀತೆಯಲ್ಲಿ ಅನೂರಣೀಯಂ ಅಂತ ಒಂದು ಮಹತ್ ಅಂದ್ರೆ ಅಣುಗಿಂತ ಅದರಲ್ಲೂ ಇರ್ತಾನೆ, ದೊಡ್ಡದರಲ್ಲಿ ಭಗವಂತ ಇರ್ತಾನೆ. which refers to which new elements are far within stars
ಅಂದ್ರೆ ಹೊಸ ಎಲಿಮೆಂಟ್ಸ್ ಆಗ್ಲಿ ಎಲ್ಲ ಯಾವ್ದ್ರಿಂದ ನಕ್ಷತ್ರಗಳಿಂದ ಉತ್ಪತ್ತಿ ಆಗುತ್ತೆ. ಇಟ್ ಈಸ್ ನಿಯರ್ಲಿ ಆಲ್ ಎಲಿಮೆಂಟ್ಸ್ ಮೇಕಪ್ ಅವರ್ ಬಾಡಿ ಕ್ರಿಯೇಟೆಡ್. ಅಂದ್ರೆ ಇವಾಗ ನಾವ್ ಏನ್ ತಿಳ್ಕೊಂತಿದ್ವಿ ವಿಜ್ಞಾನ, ಇವಾಗ ಗ್ಯಾಲಕ್ಸಿ, ಸ್ಟಾರ್ಸ್, ಪ್ಲಾನೆಟ್ಸ್ ಎಲ್ಲ ತಗೋತಿ, ಇವೆಲ್ಲ ಪ್ರಕಾಶ ಇದೆ. ಈ ಪ್ರಕಾಶದಲ್ಲಿ ಏನಾಗುತ್ತೆ ಅಂದ್ರೆ ಅದರಿಂದ ನಮಗೆ ಬೇಕಾಗದ ಲೋಹಗಳು ಎಲ್ಲಾನು ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್ ಎಲ್ಲಾನು ಆ ನಕ್ಷತ್ರಗಳಿಂದ. ಆದ್ರಿಂದ ನಮ್ಮಲ್ಲಿ ಏನಿದೆಯೋ, ಆಕಾಶದಲ್ಲಿ ಏನಿದೆಯೋ, ಭಗವಂತನಲ್ಲಿ ಏನಿದೆಯೋ, ಮರಗಳಲ್ಲಿ ಏನಿದೆಯೋ ಎಲ್ಲದರಲ್ಲೂ ಒಂದೇ ಒಂದು ಶಕ್ತಿ. ಅದನ್ನ ನಾವು ಸ್ಟೆಲ್ಲಾರ್ ನ್ಯೂಕ್ಲಿಯೋಸಿಂಥಸಿಸ್ ಅಂದ್ರೆ ನಮಗೂ ಪ್ರಾಣಿಗಳಿಗೂ ಎಲ್ಲಾ ಜೀವಿಗೂ ಅದಕ್ಕೆ ಹೇಳ್ತಾರೆ ಒಂದೇ ಒಂದು ಚೈತನ್ಯ ಅಂತ ನಾವ್ ಹೇಳ್ತೀವಿ. ಅಂದ್ರೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಡೀಪ್ ವಿತ್ ಇನ್ ಕಾಸ್ ಆಫ್ ಸ್ಟಾರ್ಸ್ ಆಫ್ ಹೈಡ್ರೋಜನ್ ಆಟಮ್ ಫ್ಯೂಸ್ ಟುಗೆದರ್ ಮೇಕ್ ಹೀಲಿಯಂ. ಅಂದ್ರೆ ನಾವು ಇವಾಗ ಯೋಚನೆ ಮಾಡ್ಬೇಕು, ವಿವೇಕದಿಂದ ಮಾಡ್ಬೇಕು. ಅಂದ್ರೆ ಇವಾಗ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ನಕ್ಷತ್ರ, ಬ್ಯೂಟಿಫುಲ್ ಸ್ಟಾರ್ ಇಸ್ ಸನ್, ಸೂರ್ಯನೇ ಒಂದು ನಕ್ಷತ್ರ. ಆದ್ರೆ ನಾವೇನ್ಕೊಂತೀವಿ ಆ ಸೂರ್ಯ ಒಂದಿಲ್ಲ ಅಂದ್ರೆ ಪ್ರಪಂಚನೇ ಇಲ್ಲ. ಎಷ್ಟು ಉಪಯೋಗ ಇದೆ ಅಂದ್ರೆ ಆ ಸೂರ್ಯನಲ್ಲಿ ಏನಿದೆ ಅಂದ್ರೆ ಹೈಡ್ರೋಜನ್ ಆಟಮ್ಸ್ ಅಂತ. ಹೈಡ್ರೋಜನ್ ಇದ್ರೇನೆ ವಾಟರ್, ಆಕ್ಸಿಜನ್ ಜೊತೆ ಮಾಡಿ ವಾಟರ್ ಫಾರ್ಮ್ ಆಗುತ್ತೆ. ಆದ್ರೆ ಏನಾಗುತ್ತೆ ಅಂದ್ರೆ ವಿಜ್ಞಾನದಲ್ಲಿ ಫಿಷನ್ ಅಂಡ್ ಫ್ಯೂಷನ್ ಅಂತ ಹೇಳ್ತೀವಿ. ಫಿಷನ್ ಅಂದ್ರೆ ಒಡೆಯೋದು, ಫ್ಯೂಷನ್ ಅಂದ್ರೆ ಸೇರಿಸ್ಕೊಳ್ಳೋದು. ಅಂದ್ರೆ ಏನಾಗುತ್ತೆ, ಎಷ್ಟು ಟೆಂಪರೇಚರ್ ಇರುತ್ತೆ ಸೂರ್ಯನಲ್ಲಿ ಹೇಳೋದು, ಅದು ಒಂದೊಂದು ಹೈಡ್ರೋಜನ್ ಎರಡು ಮಿಕ್ಸ್ ಆಗಿ ಹೀಲಿಯಂ ಅನ್ನೋದಾಗುತ್ತೆ. ಅದರಿಂದ ಈ ಪ್ರಪಂಚಕ್ಕೆ ಬೇಕಾಗಿರೋದು ಆ ಸೂರ್ಯನ ಬೆಳಕಿನಲ್ಲಿ ನಾವು ಕೊಡ್ತಾ ಇದ್ದೀವಿ. This happen great number of times per second, release incredible amount of energy and dazzling radiance. ಅಂದ್ರೆ ಒಂದೊಂದು ಸೆಕೆಂಡ್ ಅಲ್ಲ, ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ಗೆಲ್ಲ ಹೈಡ್ರೋಜನ್ ಆಟಮ್ ಅನ್ನೋದು ಹೀಲಿಯಂ ಆಗುತ್ತೆ. ಆ ತರ ಕಂಬನಿ ಇದ್ದಾಗ ನಮ್ಗೆ ಬೆಳಕು, ಶಕ್ತಿ, ಎಲಿಮೆಂಟ್ಸ್ ಉತ್ಪತ್ತಿ. ಆದ್ರಿಂದ ಏನಾಗುತ್ತೆ ಅಂದ್ರೆ ಅದನ್ನ ಮಾಕ್ರೋ ಯೂನಿವರ್ಸ್ ಅಂತೀವಿ. ಆ ಯೂನಿವರ್ಸ್ ಅಲ್ಲಿರೋ ಸ್ಟಾರ್ಸ್ ಇಂದ ಈ ರೀತಿ ನಮಗೆ ಅನುಕೂಲ ಆಗುತ್ತೆ. ಅದರಿಂದ ನಮಗೆ ಎಲಿಮೆಂಟ್ಸ್ ಬರುತ್ತೆ. ಅದರಿಂದ ಕಾರ್ಬನ್ ಇಸ್ ಆಲ್ಸೋ ಮೋರ್ ಇಂಪಾರ್ಟೆಂಟ್. ಅಂದ್ರೆ ಕಾರ್ಬನ್ ಇಲ್ದಿರೋ ಯಾವುದೇ ಪ್ಲಾಂಟ್ಸ್ ಇಲ್ಲ. ಅದರಿಂದ ಇದೆಲ್ಲ ಭಗವಂತನ. ಅದರಿಂದ ಏನಾಗುತ್ತೆ, ಭಗವಂತನಿಗೂ ನಮಗೂ ವ್ಯತ್ಯಾಸ ಇಲ್ಲ. ರೇಡಿಯನ್ಸ್ ಅನ್ನೋ ಒಂದು ಪದ ಬರುತ್ತೆ. ಸೂರ್ಯನ ಬೆಳಕು ಏನಾಗುತ್ತೆ, ಶಾಖ ಕೊಡುತ್ತೆ, ಪ್ರಕಾಶ ಕೊಡುತ್ತೆ. ನೋಡಿ, ಸೂರ್ಯನಲ್ಲಿ ಬೆಳಕು ಎಷ್ಟು ನಮಗೆ ಉಪಯೋಗ ಅಂತ ಹೇಳಿದ್ರೆ, ನಾವು ವಿಟಮಿನ್ ಡಿ ಡಿಫಿಷಿಯನ್ಸಿ ಇದ್ರೆ ಡಾಕ್ಟರ್ಗಳು ಶಿಫಾರಸ್ ಮಾಡ್ತಾರೆ ಸೂರ್ಯನ ಬೆಳಕಿನಲ್ಲಿ ಇರಿ ಅಂತ. ಆವಾಗ ಏನಾಗುತ್ತೆ, ನಮಗೆ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ದಿ ಸ್ಟಾರ್ಸ್ ಕಂಟಿನ್ಯೂ ಟು ಬರ್ನ್ ಆರ್ ಎವರ್ ಕ್ರಿಯೇಟ್ ಹೆವಿಯರ್ ಎಲಿಮೆಂಟ್ ಗೋಲ್ಡ್ ಅಂಡ್ ಪ್ಲಾಟಿನಮ್. ಏನಾಗುತ್ತೆ ಅಂದ್ರೆ ಈ ಸೃಷ್ಟಿಯಲ್ಲಿ ಯಾವುದೇ ಆದ್ರೂ ಅದಕ್ಕೆ ಎಂಡ್ ಪಾಯಿಂಟ್ ಅಂತ ಇರುತ್ತೆ, ಕೊನೆಗೂ ಆಗ್ಲೇಬೇಕಾಗತ್ತೆ. ಆ ನಕ್ಷತ್ರಗಳು ಕೆಲವು ಟೈಮ್ ಏನಾಗುತ್ತೆ, ಅದರಲ್ಲಿರೋ ಶಕ್ತಿ ಎಲ್ಲ ಕರಗದ ಮೇಲೆ ಅದು ಕೆಳಗ್ ಬೀಳುತ್ತೆ. ಆವಾಗ ಗೋಲ್ಡ್ ಅಂಡ್ ಪ್ಲಾಟಿನಮ್ ಎಲಿಮೆಂಟ್ಸ್. ಅಂದ್ರೆ ಪ್ರಕೃತಿ ಭಗವಂತ ಕೊಡಬೇಕಾದ್ರೆ ಈ ಸ್ಟೆಲ್ಲಾರ್ ನ್ಯೂಕ್ಲಿಯೋಸಿಂಥಸಿಸ್ ಇಂದ, ನಮ್ಮ ನಕ್ಷತ್ರ ಮಂಡಲಿಯಿಂದ, ಗ್ಯಾಲಕ್ಸೀಸ್ ಇಂದ ಅದ್ಭುತವಾದ ಲೋಹಗಳು ನಮ್ಮ ಮಾನವನ ಬೆಳವಣಿಗೆಗೆ ಸಹಕಾರಿಯಾಗತ್ತೆ. ಇದನ್ನು ನಾವು ಅದನ್ನ ಮಾಕ್ರೋಕಾಸಮ್ ಅಂತೀವಿ. ನಮ್ಮಲ್ಲಿರೋದು ಮೈಕ್ರೋಕಾಸಮ್. ಅಂದ್ರೆ ಗಿಡ ಮರಗಳಿಗೂ ನಮ್ಮಲ್ಲಿ ಇರೋದು ಒಂದೇ ಒಂದು ಚೈತನ್ಯ. But eventually their fuel run out, they shrink, collapse universe with a violent explosion known as supernova. ಏನಂತ ಆಗತ್ತೆ ಅಂದ್ರೆ ಕೊನೆಗೆ ಏನಾಗುತ್ತೆ, ಒಂದು ಪಟಾಕಿ ಹಚ್ಚಿದ್ರೆ ಏನಾಗುತ್ತೆ, ಅದು ಫ್ಲೇಮ್ ಆಗಿ ಬರಸ್ಟ್ ಆಗುತ್ತೆ. ಅದೇ ರೀತಿ ನಕ್ಷತ್ರಗಳಿಗೆ ಏನಾಗುತ್ತೆ ಅಂದ್ರೆ ಅದರಲ್ಲಿರೋ ಶಕ್ತಿ ಎಲ್ಲ ಕರಗಿದ ಮೇಲೆ ಅದು ಕೆಳಗ್ ಬೀಳುತ್ತೆ. ಅದಕ್ಕೆ ನಾವು ಸೂಪರ್ ನೋವಾ ಅಂತ ಹೇಳ್ತೀವಿ. ಸ್ಟಾರ್ಸ್ ರಿವೀಲ್ ವೇಸ್ಟ್ ಅಮೌಂಟ್ scatter element they created through universe, and element became building blocks for new stars and planets, even life form. ಅಂದ್ರೆ ಈ ಸೃಷ್ಟಿಯಲ್ಲಿ ನಕ್ಷತ್ರ ಮಂಡಲಿಯಿಂದ ಸೃಷ್ಟಿ ಆಗುತ್ತೆ. ಅದರಿಂದ ನಮಗೆ ಬೇಕಾಗಿರೋ ಎಲಿಮೆಂಟ್ಸ್ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಆಗುತ್ತೆ. ಎನರ್ಜಿ ರಿಲೀಸ್ ಆಗುತ್ತೆ. ಅದರಿಂದ ಜೀವರಾಶಿ ಉತ್ಪತ್ತಿ ಆಗುತ್ತೆ. So through billions of years, galactic material have been transforming, continue to transfer. ಅಂದ್ರೆ ಏನಾಗುತ್ತೆ ಅಂದ್ರೆ ಇವಾಗ ಹೈಡ್ರೋಜನ್ ಆಟಮ್ ಹೀಲಿಯಂ ಆ ತರ. ಆದ್ರಿಂದ ಬದಲಾವಣೆಗಳು ಯಾವ ರೀತಿಯಿಂದ ಪ್ರಕೃತಿಯಿಂದ, ಭಗವಂತನಿಂದ, ಗ್ಯಾಲಕ್ಸಿಸ್ ಇಂದ ಆಗುತ್ತೆ. Any phase of evolution, whatever timeline, when we attribute only miniature of the vast infinity, with each one of their galaxies that be born and reborn.
ಇದರಿಂದ ಏನಾಗುತ್ತೆ, ಗ್ಯಾಲಕ್ಸಿಗಳು ಹುಟ್ಟುತ್ತೆ, ತಿರುಗಿನೂ ನಾಶನೂ ಆಗುತ್ತೆ. Does what exists in the whole universe potentially exist in all of us? ಅಂದ್ರೆ ಯೂನಿವರ್ಸ್ ಅಂತ ಹೇಳಿದ್ರೆ ನಮ್ಮ ಪ್ಲಾನೆಟ್ಸು, ಕಾಮೆಟ್ಸು, ಸ್ಟಾರ್ಸು, ಮೆಟ್ರಾಯ್ಡ್ಸು, ಹೆವೆನ್ಲಿ ಬಾಡೀಸ್ ಅದೆಲ್ಲ ನಾವೇನಂತೀವಿ, ಗ್ಯಾಲಕ್ಸಿ ಅಂತೀವಿ. ದಟ್ ಎಕ್ಸಿಸ್ಟ್ ಇನ್ ಪೊಟೆನ್ಶಿಯಲ್ ಎಕ್ಸಿಸ್ಟ್ ಇನ್ ಆಲ್ ಆಫ್ ಅಸ್. ಅಂದ್ರೆ ನಕ್ಷತ್ರಗಳಲ್ಲಿ, ನಕ್ಷತ್ರ ಗ್ಯಾಲಕ್ಸಿಯಲ್ಲಿ ಏನಿದೆಯೋ ಅದೆಲ್ಲವೂ ನಮ್ಮಲ್ಲಿ ಇದೆ. ವಿ ಆರ್ ನಾಟ್ ಶೇರಿಂಗ್ ದಿ ಗ್ಯಾಲಕ್ಟಿಕ್ elements. Essentially every single part of the body any describable within it actually part of all forms in this whole universe. ಅಂದ್ರೆ ಏನಾಗುತ್ತೆ, ಎಲ್ಲಾ ಜೀವರಾಶಿಗಳಲ್ಲೂ ಆ ಯೂನಿವರ್ಸ್ ಗ್ಯಾಲಕ್ಸಿಯಲ್ಲಿದೆಯೋ ಎಲ್ಲವೂ ಇರುತ್ತೆ. Therefore we are all emanating same source of material energy. ಮೆಟೀರಿಯಲ್ ಎನರ್ಜಿ. ಅದರಿಂದ ನಮ್ಮಲ್ಲಿ ನಕ್ಷತ್ರ, ಯೂನಿವರ್ಸ್ ಅಂದ್ರೆ ಕಾಸ್ಮಾಸ್ ಅಂದ್ರೆ ವಿಶ್ವದಲ್ಲಿ ಏನೇನ್ ಶಕ್ತಿ ಇದೆಯೋ ಅದು ನಮ್ಮಲ್ಲಿ ಇದೆ. Therefore we are all emitting same source of material and energy. Therefore we are one and unity of my living form, non living form only. ಆದ್ರಿಂದ ಏನಂದ ನಾವು ವಿಷಯನ ಸತ್ತು ಅಂದ್ರೆ ನಾವೆಲ್ಲ ಒಂದೇ ಚೈತನ್ಯ. ಅಂದ್ರೆ ಯಾವ್ದಾದ್ರು ಯೂನಿವರ್ಸ್ ಅಲ್ಲಿ ಇದೆಯೋ ಆ ಕಾಸ್ಮಾಸ್ ಅಲ್ಲಿ ಅದೇ ನಮ್ಮಲ್ಲಿ ಇದೆ ಅಂತ ಹೇಳಿ. ಆದ್ರಿಂದ ಯೂನಿಟಿ ಇನ್ ಡೈವರ್ಸಿಟಿ ನಾವು ಅರ್ಥ ಮಾಡ್ಕೋಬೇಕಾದ್ರೆ ನಾವು ಎಲ್ಲಾ ಭಗವಂತನ ಮಕ್ಕಳು, ಭಗವಂತನ ಕಿಡಿ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಬಟ್ what are the drives in galactic material? What we have, we cannot deny that there is another intelligence transmitted through the whole universal. ಆಮೇಲೆ ಇನ್ನೊಂದು ಹೇಳಿ, ಇಂಟೆಲಿಜೆನ್ಸ್ ಅಂತ ಪದ ಇದೆ, ಪ್ರಾಣಶಕ್ತಿ ಅಂತ ಒಂದು ಪದ ಇದೆ. ಇವಾಗ ಏನಾಗುತ್ತೆ ಅಂದ್ರೆ, ಇವಾಗ ಇಂಟೆಲಿಜೆನ್ಸ್ ಅಂದ್ರೆ ನಾವು ಬುದ್ಧಿವಂತಿಕೆ ಅಂತ ನಾವು ಹೇಳ್ತೀವಿ. ಇವಾಗ ಏನಾಗುತ್ತೆ ಅಂದ್ರೆ, ನಾವು ಕಾಲೇಜಲ್ಲಿ, ಹೈಸ್ಕೂಲಲ್ಲಿ ಜರ್ಮಿನೇಷನ್ ಆಫ್ ಸೀಡ್ಸ್ ಅಂತ ಓದಿರ್ತೀವಿ. ಜರ್ಮಿನೇಷನ್ ಆಫ್ ಸೀಡ್ಸ್ ಅಂದ್ರೆ ಬೀಜಗಳು, ಮೊಳಕೆಗಳು ಯಾವ ರೀತಿ ಆಗುತ್ತೆ. ಇವಾಗ ಏನಾಗುತ್ತೆ ಅಂದ್ರೆ, ಬೀಜನ ನಾವು ಅದೇ ರೀತಿ ಡಬ್ಬಾದಲ್ಲಿ ಹಾಕಿದ್ರೆ ಮೊಳಕೆ ಹೊಡೆಯೋದಿಲ್ಲ. ಅದೇ ಭೂಮಿಯಲ್ಲಿ ನಾವು ಬೀಜ ಬಿತ್ತನೆ ಮಾಡಿ ನೀರು, ಗಾಳಿ, ಬೆಳಕು ಅಂದ್ರೆ ಇದಾಗುತ್ತೆ. ಅದರಿಂದ ಏನಾಗುತ್ತೆ ಅಂದ್ರೆ, ಆ ಇಂಟೆಲಿಜೆನ್ಸ್ ಯಾರು ಕೊಡ್ತಾರೆ ಆ ಬೀಜಕ್ಕೆ, ನೀನು ಮೊಳಕೆ ಆದ ಏನಾಗುತ್ತೆ, ರ್ಯಾಡಿಕಲ್ ಅಂಡ್ ಫೆಮ್ಯೂಲ್, ಒಂದು ಬೇರಾಗುತ್ತೆ, ಇನ್ನೊಂದು ಶೂಟ್ ಆಗುತ್ತೆ. ಇದೆಲ್ಲ ಯಾರು ಹೇಳ್ಕೊಡ್ತಾರೆ, ಯೋಚನೆ ಮಾಡ್ತೀವ ಅಂದ್ರೆ ಇಂಟೆಲಿಜೆನ್ಸ್, ಕಾಸ್ಮಿಕ್ ಎನರ್ಜಿ ಅಂತೀವಿ. ನೋಡಿ ಏನಾಗುತ್ತೆ ಅಂದ್ರೆ, ಒಂದು ಮರ ಬೆಳಿಬೇಕಾದ್ರೆ ಏನಾದ್ರು ಅಡ್ಡ ಬಂದ್ರೆ ಬೆಂಡಾಗುತ್ತೆ. ಮತ್ತೆ ಏನು ಅದನ್ನ ಇಂಟೆಲಿಜೆನ್ಸ್ ಅಂತೇಳಿ, ಕಾಸ್ಮಿಕ್ ಎನರ್ಜಿ. ಭಗವಂತ ಏನು ಸೃಷ್ಟಿಯಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಇದನ್ನ ಕೊಡ್ತಾನೆ. ಅದಕ್ಕೆ ಯಾರು ಹೇಳ್ತಾರೆ ಈ ರೀತಿನೇ ಬೆಳಿಬೇಕು ಅಂತ? ಈ ಕಾಲದಲ್ಲೇ ಹೂ ಬಿಡಬೇಕು ಅಂತ ಯಾರು ಹೇಳ್ತಾರೆ ಅಂದ್ರೆ, ಸೂರ್ಯನ ಬೆಳಕು, ರೇಡಿಯನ್ಸ್ ಶಕ್ತಿ ಬೆಳಕುದ್ರಲ್ಲಿ ಜ್ಞಾನ ಅನ್ನೋದು, ಪ್ರಾಣಶಕ್ತಿ ಅನ್ನೋದು ಕಾಸ್ಮಿಕ್. ಅಂದ್ರೆ ನಾವು ಮೂಲ ಚೈತನ್ಯದಿಂದ ಭಿನ್ನವಾಗಿಲ್ಲ. ಅದರಿಂದ ಲವ್ ಆಲ್ ಸರ್ವ್ ಆಲ್ ಅಂತೀವಿ. ಅಂದ್ರೆ ಎಲ್ಲರನ್ನೂ ಪ್ರೀತಿಸು, ಯಾರನ್ನು ದ್ವೇಷ ಮಾಡುವ. ಅದರಿಂದ ಏನಾಗುತ್ತದೆ, ಅಧ್ಯಾತ್ಮದಲ್ಲಿ ಮುಂದುವರಿಬೇಕಾದ್ರೆ ಇನ್ನೊಂದು ವಿಷಯ ನಮಗೆ ಬೇಕಾಗಿರೋದು ಸತ್ಸಂಗ ಅಂತೀವಿ. ಆಮೇಲೆ ಗುರುಗಳ ಮಾರ್ಗದರ್ಶನ ಆಗುವುದು. ಹಾಗಾದ್ರೆ ಒಂದು ವಿಷಯ ಅಂದ್ರೆ, ಇನ್ನೊಂದು ವಿಷಯ ಅಂದ್ರೆ ಉದ್ದೇರಾತ್ ಆತ್ಮಾನಾಮ್ ಅಂತ ಒಂದು ಶ್ಲೋಕ, ಒಂದು ವರ್ಡ್ ಬರುತ್ತೆ. ಅಂದ್ರೆ ನಿಮ್ಮನ್ನ ಯಾವ ಗುರುಗಳಾಗ್ಲಿ, ಯಾವ ಮಹರ್ಷಿಗಳಾಗ್ಲಿ ಉದ್ಧಾರ ಮಾಡಕ್ಕೆ ಸಾಧ್ಯತೆ ಇಲ್ಲ. ನಾನು 10,000 ಕೊಡ್ತೀನಿ, ನನಗೆ ದೀಕ್ಷೆ ಕೊಡಿ ಅಂದ್ರೆ ಕೊಡ್ತೀನಿ ಅಂತಾರೆ, ಆದರೆ ಪಡೆಯೋಕೆ ಸಾಧ್ಯತೆ ಇಲ್ಲ. ಅದರಿಂದ ನೀನು ಉದ್ಧಾರ ಆಗ್ಬೇಕು, ನಿನ್ನ ಪ್ರಯತ್ನ ಬೇಕು. ಪರ್ಸನಲ್ ಎಫರ್ಟ್ಸ್ ಆರ್ ನೆಸೆಸರಿ. ಅಂದ್ರೆ ಒಂದು ಪ್ರವಚನ ಕೇಳೋದ್ರಿಂದ ಆಗ್ಲಿ ಏನಲ್ಲ, ಅದನ್ನ ಬರೀಬೇಕಾದ್ರೆ ನಮ್ಮಲ್ಲಿ ಕಾನ್ಫಿಡೆನ್ಸ್, ಶ್ರದ್ಧೆ ಅಂತ ಇರಬೇಕು. ಅದರಿಂದ ಇದನ್ನ ತಿಳ್ಕೊಂಡ್ರೆ ನೋಡಿ. ಇನ್ನೊಂದು ವಿಷಯ ಏನಂದ್ರೆ, ನಮಗೆ ಅಡಚಣೆ ಮಾಯೆ ಅನ್ನೋದೊಂದು ಇದೆ. ಮಾಯೆ ಅಂತ ಹೇಳಿದ್ರೆ ಯಾವ್ದು ಇಲ್ಲವೋ ಅದು ಇದೆ ಅಂತ ಭ್ರಾಂತಿ. ಏನಾಗುತ್ತೆ ಅಂದ್ರೆ ಡಿಸೈರ್ಲೆಸ್, ಅಂದ್ರೆ ಆಸೆ ಕೊನೆಯುಳ್ಳದ್ದು, ಅಂದ್ರೆ ಎಂಡ್ ಪಾರ್ಟೇ ಇಲ್ಲ. ಒಂದಾದ್ಮೇಲೆ ಒಂದೊಂದಾದ್ಮೇಲೆ ಅದನ್ನ ನಾವು ಚೈನ್ ರಿಯಾಕ್ಷನ್ ಅಂತೀವಿ. ಇದನ್ನ ತಿಳ್ಕೋಬೇಕು, ವಿವೇಕ ಬೇಕು. ಆ ತರ ಜಿಜ್ಞಾಸು ಇದ್ರೆ ಮಾತ್ರ ನಿನಗೆ ಮೋಕ್ಷ ಪಡೆಯುತ್ತೆ, ಆತ್ಮಜ್ಞಾನ ಪಡೆಯುತ್ತೆ. ಯಾವಾಗ ನಿನಗೆ ಏನಾಗುತ್ತೆ ಅಂದ್ರೆ, ಅದು ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಯಾವುದಕ್ಕೂ ಆಸೆ ಇರಬಾರ್ದು. ಆದ್ರೆ ಮೊದಲನೇ ಶ್ಲೋಕದಲ್ಲಿ ಏನಾಗುತ್ತೆ ಅಂದ್ರೆ, ವಿಷಾದದಲ್ಲಿ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಹೇಳ್ತಾರೆ. ಅಂದ್ರೆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಮಮ ಅನ್ನೋದು ಕೊನೆಯಲ್ಲಿ ಬರುತ್ತೆ. ಅಂದ್ರೆ
ನಮ್ಮ ಗುರಿ ಧರ್ಮ, ಅರ್ಥ, ಕಾಮ, ಮೋಕ್ಷ. ಅಂದ್ರೆ ನಾವು ಎಲ್ಲಾನು ಅನುಕೂಲವನ್ನು ಪಡೆಯಬೇಕು. ಆದ್ರೆ ಧರ್ಮದಿಂದ ಸಂಪಾದನೆ ಮಾಡಿ, ಅರ್ಥ ಅಂದ್ರೆ ಸಂಪಾದನೆ ಮಾಡಿ, ಕಾಮ ಅಂದ್ರೆ ನಮ್ ಡಿಸೈರ್ಸ್, ಮೋಕ್ಷ ಅಂದ್ರೆ ನ್ಯಾಯವಾಗಿ ಸಂಪಾದನೆ ಮಾಡಿದ್ರೆ ಮಾತ್ರ ನಮಗೆ ಮೋಕ್ಷ ಸಿಗುತ್ತೆ. ಯಾವುದೇ ಗುರುಗಳಿಂದ ನಮ್ಗೆ ಮೋಕ್ಷ. ಅದಕ್ಕೆ ಸ್ವಪ್ರಯತ್ನ ಬರಬೇಕಾಗುತ್ತೆ, ಕಾನ್ಫಿಡೆನ್ಸ್ ಬರಬೇಕಾಗತ್ತೆ, ಶ್ರದ್ಧೆ ಬರಬೇಕಾಗುತ್ತೆ. ಈ ಜ್ಞಾನಾರ್ಜನೆ ಪಡಿಬೇಕಾದ್ರೆ ನಮಗೆ ಗುರುವಿನ ಅವಶ್ಯಕತೆ ಇದೆ. ಗುರುವಿನ ಆಶಯ ನೋಡಿ, ಭಗವಂತ ಅವತಾರ ಮಾಡಿದ್ರು ಗುರುಗಳ ಹತ್ರ ಶ್ರದ್ಧೆಯಿಂದ ಭಕ್ತಿಯಿಂದ ಕಳ್ತಾರೆ ನೋಡಿ. ಯೋಗ ವಾಸಿಷ್ಠದಲ್ಲಿ ವಾಸಿಷ್ಠರಿಂದ ಶ್ರೀರಾಮ ಆತ್ಮವಿದ್ಯೆ ಕಲಿತಾನೆ. ಅದೇ ರೀತಿ ಸನತ್ ಕುಮಾರ್ ನಾರದರಿಗೆ ಬೋಧನೆ ಮಾಡ್ತಾರೆ. ಅದರಿಂದ ಏನಾಗುತ್ತೆ ಅಂದ್ರೆ ಕೃಷ್ಣ ಬಲರಾಮ ಸಾಂದೀಪನಿ ಆಶ್ರಮದಲ್ಲಿ ಕಲಿತಾರೆ. ಆದ್ರಿಂದ ಗುರುವಿನಿಂದ ಅನುಗ್ರಹದಿಂದ ಮಾತ್ರ, ಆಮೇಲೆ ನಮ್ಮಲ್ಲಿ ಆಸಕ್ತಿ ಶ್ರದ್ಧೆ ಇದ್ರೆ ಮಾತ್ರ ಆತ್ಮಜ್ಞಾನಕ್ಕೆ ಪಡೆಯಬೇಕು. ಆದ್ರೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಕೆಮಿಸ್ಟ್ರಿ ಅನ್ನೋ ಒಂದು ಸಬ್ಜೆಕ್ಟ್ ವಿಜ್ಞಾನದಲ್ಲಿ ಇದೆ. ಅದರಲ್ಲಿ ಏನಾಗ್ತದೆ, ಈ ಕೆಮಿಸ್ಟ್ರಿ ಸಬ್ಜೆಕ್ಟ್ ಯಾವ ರೀತಿ ಕಂಡುಹಿಡಿತಾರೆ ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ಈ ವಿಜ್ಞಾನಿಗಳಿಗೆ ರಸವಿದ್ಯೆ ಅಂತ ಒಂದು ಆಸಕ್ತಿ ಇದೆ. ಅಂದ್ರೆ ಲೋಯರ್ ಮೆಟಲ್ಸ್ ಅಂತೀವಿ, ಕಾಪರು, ಐರನ್ನು, ಲೆಡ್, ಜಿಂಕ್, ಇದನ್ನ ಏನ್ ಮಾಡ್ಬೇಕು, ಅದನ್ನ ಬಂಗಾರ ಮಾಡಿದ್ರೆ ನಮ್ಗೆ ಹೆಚ್ಚಿನ ಲಾಭ ಬರುತ್ತೆ. ಆ ರೀತಿ ಕೆಮಿಸ್ಟ್ರಿ ಶುರುವಾಯ್ತು. ಆ ರೀತಿ ನಿಜವಾಗ್ಲೂ ಈ ರಸವಿದ್ಯೆ ಈ ರೀತಿ ಪಡಿಬೇಕು. ಇದನ್ನ ವಿಜ್ಞಾನದಿಂದ ಅವರು ಒಂದೊಂದು ಇದನ್ನು ನಾವು ಅದೇ ರೀತಿ ನಾವು ಈ ವಿದ್ಯೆ, ಆತ್ಮವಿದ್ಯೆ, ಬ್ರಹ್ಮವಿದ್ಯೆ ಕಲಿಬೇಕಾದ್ರೆ ಗುರುಗಳು ಯೋಗಾಚಾರ್ಯ ಅಂತ ಹೇಳ್ತಾರೆ. ಅಂದ್ರೆ ನಾವು ಮೋಕ್ಷ ಪಡೆಯೋಕೆ ಸಾಧನೆ ಮಾಡೋರು ರಾಮಾನುಜಾಚಾರ್ಯ, ಶಂಕರಾಚಾರ್ಯರು, ಇವರ ಪ್ರಕಾರ ನಾವು ಅಧ್ಯಯನ ಮಾಡಿದ್ರೆ, ಶ್ರದ್ಧೆಯಿಂದ ಮಾಡಿದ್ರೆ ಮೋಕ್ಷ ಅಂತ ಪಡಿಬಹುದು. ಲಿಬರೇಷನ್ ಅಂತೀವಿ, ಅದನ್ನು ಅಧ್ಯಾತ್ಮ ಪ್ರಕಾಶ ಅಂತೀವಿ. ಅಂದ್ರೆ ಆ ಬೆಳಕಿನಲ್ಲಿ ನೋಡಿದ್ರೆ ಶಾಶ್ವತವಾದ ವಸ್ತು ಯಾವುದು, ಅಶಾಶ್ವತವಾದ ವಸ್ತು ಯಾವುದು, ಈ ಪ್ರತಿಯೊಂದು ಪರ್ಪಸ್ ಅಂಡ್ ಗೋಲ್ ಆಫ್ ದಿ ಲೈಫ್, ಜೀವನದ ಉದ್ದೇಶ ಏನು, ಗುರಿ ಏನು. ಅಂದ್ರೆ ಪ್ರಾಣಿಗಳಿಗೂ ನಮ್ಗೆ ವ್ಯತ್ಯಾಸ ಇಲ್ವಾ? ಅದನ್ನ ಏನ್ ಬೇಕಾದ್ರೆ ಆತ್ಮವಿದ್ಯೆ ನಾವು ತಿಳಿಬೇಕಾದ್ರೆ ಒಂದೊಂದು ಅಜ್ಞಾನ ತಿಳಿಯಬೇಕಾಗತ್ತೆ. ಅದಕ್ಕೆ ಎಷ್ಟೋ ನಿದರ್ಶನಗಳಿದೆ. ಏನಂತ ಹೇಳಿದ್ರೆ, ಇನ್ನೊಂದೇನಂದ್ರೆ ಶ್ರದ್ಧವಾನ್ ಲಭತೆ ಜ್ಞಾನಂ ಅಂತ ಹೇಳ್ತೀವಿ. ಇನ್ನೊಂದು ವಿಷಯ ಏನ್ ಹೇಳ್ತೇವೆ ಅಂದ್ರೆ ಸತ್ಸಂಗದಿಂದ ಇದನ್ನ ಪಡೆಯೋಕೆ ಸಾಧ್ಯತೆ ಇದೆ. ಅಂದ್ರೆ ಶಾಶ್ವತ ವಾಸು ಅಂದ್ರೆ ಪರಮಾತ್ಮನ ಆತ್ಮಜ್ಞಾನ ಪಡೆದವರ ಸಂಪರ್ಕದಿಂದ ನಾವು ಏನಾಗುತ್ತೆ, ಇವಾಗ ಒಂದು ವಿಷಯ ವಿಜ್ಞಾನದಲ್ಲಿ ಕಬ್ಬಿಣನ 4-5 ಕೇಳಿದ್ರು ಅದ್ರಲ್ಲಿ ಸಿಂಗಲ್ ಟಚ್ ಮೆಥಡ್, ಡಬಲ್ ಟಚ್ ಮೆಥಡ್ ಅಂತದೆ. ಆ ರೀತಿ ಅದ್ರ ಮೇಲೆ ಅನೇಕ ರೀತಿ ಸಂಪರ್ಕ ಮಾಡಿದ್ರೆ ಅದು ಕಬ್ಬಿಣ ಕೂಡ ಅದೇ ರೀತಿ ಸತ್ಸಂಗದಿಂದ ನಾವು ಏನಾಗುತ್ತೆ ಅಂದ್ರೆ ಆತ್ಮವಿದ್ಯೆಯಲ್ಲಿ ನಾವು ಇದಾಗುತ್ತೆ ನೋಡಿ. ನಾವು ವಿವೇಕ ಅನ್ನೋದು ಬೇಕಾಗತ್ತೆ. ಆತ್ಮಜ್ಞಾನಕ್ಕೆ ನಿಜವಾದ ಇಲ್ಯುಮಿನೇಷನ್, ಆ ಪ್ರಕಾಶದಲ್ಲಿ ನೋಡಿದ್ರೆ ಮಾತ್ರ ಆತ್ಮಜ್ಞಾನ ಪಡೆಯೋಕೆ ನಮಗೆ ಸಾಧ್ಯತೆ ಇದೆ ನೋಡಿ. ನಾರದ ಮಹರ್ಷಿಗಳು, ದೇವಋಷಿಗಳು ಅವರ ಸಂಕಲ್ಪದಿಂದ ಒಬ್ಬ ಬೇಡ ರತ್ನಾಕರ ಅನ್ನೋನು ವಾಲ್ಮೀಕಿಯಾಗಿ ಆದಿಕವಿ ಆಗ್ತಾನೆ. ಅದರಿಂದ ಸತ್ಸಂಗ ಅನ್ನೋದು ಮುಖ್ಯ ಆಗುತ್ತೆ. ಸತ್ಸಂಗದಿಂದ ನಮ್ಮ ಆತ್ಮಜ್ಞಾನ ಪಡೆಯೋಕೆ ಸಾಧ್ಯತೆ ಇದೆ. ಅದೇ ರೀತಿ ನಮ್ಮ ಬುದ್ಧನ ಕಥೆಗಳಲ್ಲಿ ನೋಡಿದ್ರೆ ಅಂಗುಲಿಮಾಲ ಕಥೆ ತಿಳ್ಕೊಂಡ್ರೆ, ಅಂಗುಲಿಮಾಲ ಕ್ರೂರ ದರೋಡೆಕಾರ ಯಾವ ತರ ಇದ್ದಾನೆ, ಆದ್ರೆ ಬುದ್ಧನ ಸಂಪರ್ಕದಿಂದ ಒಬ್ಬ ಬೌದ್ಧ ಸನ್ಯಾಸಿ. ಅದರಿಂದ ಸತ್ಸಂಗ ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ಅದರಿಂದ ನಾವು ಸತ್ಸಂಗದಿಂದ, ವಿವೇಕದಿಂದ, ಜ್ಞಾನದಿಂದ, ಗುರುಗಳ ಆಶೀರ್ವಾದದಿಂದ ನಾವು ಪಡೆಯೋಕೆ ಸಾಧ್ಯತೆ. ಅಂದ್ರೆ ಈ ಪ್ರಪಂಚದಲ್ಲಿ ಭಗವಂತನ ಬಿಟ್ಟು ಏನೂ ಇಲ್ಲ. ಅದನ್ನ ಹೇಳ್ತಾನೆ ಭಗವಂತ ಚಿಕ್ಕದರಲ್ಲಿ ಚಿಕ್ಕದಾಗ್ಲೂ ದೊಡ್ಡದರಲ್ಲಿ ದೊಡ್ಡದಾಗಲ್ಲ. ಅಂದ್ರೆ ಮನುಷ್ಯರಲ್ಲಿ ಎಲ್ಲಾ ಜೀವರಾಶಿಗಳಲ್ಲೂ ಪ್ರೀತಿ ಪ್ರೇಮ ಪಡೆಯೋದು ನಮ್ಮೆಲ್ಲರ ಉದ್ದೇಶ. Therefore, we are one of unity mankind, everything form or non-living boundly one. ಅದು ನಿರ್ಜೀವ ವಸ್ತುಗಳಾಗಲಿ ಸಜೀವ ವಸ್ತುಗಳಾಗಲಿ ಎಲ್ಲವುದು ಒಂದೇ ಚೈತನ್ಯ. We cannot deny that there is a intelligence transcendent through the whole universe. There is a intelligence that transcendent through the whole universe. ಇಂಟೆಲಿಜೆನ್ಸ್ ಅಂತ ಹೇಳ್ತೀವಲ್ಲ, ಒಂದು ಇಂಟೆಲಿಜೆನ್ಸ್ ಅಂದ್ರೆ ಆ ಶಕ್ತಿ ಅನ್ನೋದು ಪ್ರಪಂಚ ಸುತ್ತಲೂ ಇರುತ್ತೆ. ದಿ ಇಂಟೆಲಿಜೆನ್ಸ್ ಕಾಸಸ್ ಎನಿಥಿಂಗ್
from one existent to yet transform to some other things continuously. ಆ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅನ್ನೋದು ಏನಾಗುತ್ತೆ, ಒಂದು ವಿಷಯವನ್ನ, ಒಂದು ಪದಾರ್ಥವನ್ನ ಇನ್ನೊಂದು ಪದಾರ್ಥವಾಗಿ ಮಾರ್ಪಾಡೋ ಶಕ್ತಿ ಇದೆ. ದಿಸ್ ಇಂಟೆಲಿಜೆನ್ಸ್ ಆಲ್ಸೋ ಕಾಲ್ಡ್ ಎಲಿಮೆಂಟ್ ರೆಫರ್ಡ್ as a ಪ್ರಾಣ ಆರ್ ಎನೇಬಲ್ ಟು ಲೈಫ್ ಇನ್ ಎಕ್ಸಿಸ್ಟ್. ಆ ಇಂಟೆಲಿಜೆನ್ಸ್, ಯೂನಿವರ್ಸಲ್ ಇಂಟೆಲಿಜೆನ್ಸ್ಗೆ ನಾವೇನ್ ಹೇಳ್ತೀವಿ, ಪ್ರಾಣ ಶಕ್ತಿ ಅಂತೀವಿ. ಆ ಪ್ರಾಣ, ನಮಗೆ ಕಾಯಿಲೆ ಬರ್ಬೇಕು ಅಂದ್ರೆ ಪ್ರಾಣಮಯ ಕೋಶ ಸರಿಯಾಗಿರ್ಬೇಕು. ಪ್ರಾಣಮಯ ಕೋಶದಲ್ಲಿ ಆ ಸೂರ್ಯನ ಬೆಳಕು ಅದ್ಭುತವಾದ ಶಕ್ತಿಗಳನ್ನು ಕೊಡುತ್ತೆ. ಅದರಿಂದ ಪ್ರಾಣಶಕ್ತಿ ಅಂತೀವಿ, ಇಂಟೆಲಿಜೆನ್ಸ್ ನಾವ್ ಹೇಳ್ತೀವಿ. ಇಟ್ ಇನ್ಫ್ಯೂಸ್ ಇಂಟೆಲಿಜೆನ್ಸ್ ಇನ್ ಫಾರಂ, ಇನ್ಫ್ಯೂಸ್ ವಿಸ್ಡಮ್ ಆಸ್ ವೆಲ್ as this is called universal truth. So this enlightenment illuminate regarding the universal became acknowledging simple logic. However, mere acknowledgement acquiring knowledge about truth does not lead to the enlightenment about the great truth. ಅಂದ್ರೆ ಪುಸ್ತಕದ ಅಧ್ಯಯನದಿಂದ ನಾವು ಆತ್ಮಜ್ಞಾನ ಪಡೆಯಲು ಅಸಾಧ್ಯ. There is something that obscure our vision, realize the truth. ಅಂದ್ರೆ ನಾವ್ ಏನಾಗುತ್ತೆ ಅಂತಂದ್ರೆ, ಇದನ್ನ ಈ ಜ್ಞಾನ ಸತ್ಯಾನ್ವೇಷಣೆ, ಸತ್ಯ ಜ್ಞಾನ ಪಡಬೇಕಾದ್ರೆ ನಮ್ಮಲ್ಲಿ ಮೋಹ, ಭ್ರಾಂತಿ, ಮಾಯೆ ಅನ್ನೋದಿದೆ. ದಿ ರಿಯಲ್ ಜರ್ನಿ ಅಲಾಂಗ್ ವಿತ್ begins with there is a conscious effort to overcome illusion. Conscious effort to overcome illusion. ಇದನ್ನ ಪ್ರಯತ್ನ, ಅದಕ್ಕೆ ಹೇಳ್ತಾರೆ ಜಿ ಕೃಷ್ಣಾರ್ಜಿ ಅವರು ಹೇಳ್ತಾ ಇರ್ತಾರೆ, ಯಾವಾಗ್ಲೂ ಎಚ್ಚರಿಕೆ 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 ಅಂತ ಯಾವಾಗ್ಲೂ ಯೋಚನೆ ಮಾಡ್ಬೇಕು. ಆ ತರ ಇದ್ರೆ ಮಾತ್ರ ಈ ಮಾಯೆನ ದಾಟಕ್ಕ ಸಾಧ್ಯತೆ ಇರುತ್ತೆ. The very first began one convinced the path of need undertaken toward the illumination. The very first when convinced about the path that need towards illumination. ನಮಗೆ ಮೊದಲನೇ ಹೆಜ್ಜೆ ನಾವು ಆ ಪ್ರಕಾಶ ನೋಡಬೇಕು ಅಂತ ನಮ್ಗೆ ಇದಾಗ್ಬೇಕು. ಒನ್ ದಿಸ್ ಕಮಿಟ್ಮೆಂಟ್ ಫಿರ್ಮ್ಲಿ ಎಸ್ಟಾಬ್ಲಿಷ್ ಆಲ್ವೇಸ್ ಓವರ್ಸೀಯಿಂಗ್ ಗೈಡೆನ್ಸ್ ಪ್ರೊವೈಡ್. ನಮ್ಮಲ್ಲಿ ಯಾವಾಗ್ಲ ಆತ್ಮಜ್ಞಾನ ಪಡೆಯಬೇಕು, ಆತ್ಮ ಪ್ರಕಾಶ ನೋಡ್ಬೇಕು ಅಂತಿದ್ರೆ ನಮಗೆ ಅವಾಗ ಗುರುಗಳ ಅನುಗ್ರಹ ಬರುತ್ತೆ. ದಿ ಪವರ್ ಆಫ್ ನೇಚರಲ್ ಎವರ್ shall make the teacher descend come to contact do or desire to tread the path of enlightenment. ಯಾವಾಗ ನಮಗೆ ಬಯಕೆ, ಆಸಕ್ತಿ, ಶ್ರದ್ಧೆ ಇರುತ್ತೋ ಅವಾಗ ಗುರುಗಳೇ ನಮ್ಮ ಹತ್ರ ಬರ್ತಾರೆ. ಅಂದ್ರೆ ನಮ್ಮಲ್ಲಿ ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು, ಶರಣಾಗತಿ ಇರಬೇಕು. ಅಂದ್ರೆ ಒಂದು ಈ ವಿಷಯ ಅಂತ ಹೇಳಿದ್ರೆ, ಇನ್ನೊಂದು ಅಬ್ಸ್ಟ್ರಕ್ಷನ್ ಅಂದ್ರೆ ಮಾಯೆ ಅಂತ ಹೇಳಿದ್ರೆ ಒನ್ ಆಫ್ ದಿ ಮೈಂಡ್ ಕಾಸ್ ಈಗೋ ಅಂತೀವಿ. ಈಗೋ ಅಂದ್ರೆ ಅಹಂಕಾರ, ನಾನು ನನ್ನದು ಅನ್ನೋದು ಯಾವಾಗಿರುತ್ತೋ ಆವಾಗ ಈ ಮೊಸಕನ್ನ ನಾವು ತೆಗೆದುಕೊಳ್ಳಬೇಕು. ಇದರಲ್ಲಿ ಗುರುಗಳ ಅನುಗ್ರಹ ಬೇಕು, ಆಸಕ್ತಿ ಇರಬೇಕು, ಶ್ರದ್ಧೆ ಇರಬೇಕು, ಸೇವೆ ಮನೋಭಾವನೆ. ಈ ರೀತಿ ಇದ್ರೆ ಮಾತ್ರ ಆತ್ಮಜ್ಞಾನ ಅಂದ್ರೆ ಆತ್ಮ ಪ್ರಕಾಶ, ಇಲ್ಯುಮಿನೇಷನ್ ನಾವು ನೋಡೋಕೆ ಸಾಧ್ಯತೆ ಇದೆ. There are certain things, something the few to secret that teachers would not want to reveal their people. ಆದ್ರೂ ಏನಾಗುತ್ತೆ ಅಂದ್ರೆ, ಗುರುಗಳಿಗೆ ಏನಾಗುತ್ತೆ ಅಂದ್ರೆ, ಎಲ್ರು ಹೋಗ್ತೀವಿ, ನಾವು ಎಲ್ಲ ಹೋಗ್ತೀವಿ ಗುರುಗಳಿಗೆ, ನಮ್ಗೆ ದೀಕ್ಷೆ ಕೊಡಿ, ಮೋಕ್ಷ ಕೊಡಿ, ಲಿಬರೇಷನ್ ಕೊಡಿ ಅಂತ ಕೇಳ್ತೀವಿ. ಆದ್ರೆ ಅವರು ಎಲ್ರಿಗೂ ಕೊಡೋಕೆ ಹೋಗೋದಿಲ್ಲ. ನಮ್ಗೊಂದು ಪರೀಕ್ಷೆ ಇಡ್ತಾರೆ, ಆ ಪರೀಕ್ಷೆಯಲ್ಲಿ ಪಾಸ್ ಮಾಡಿದ್ರೆ ಮಾತ್ರ ಇದಾಗತ್ತೆ. ಅದರಲ್ಲಿ ಒಂದು ಕಥೆಯಲ್ಲಿ ಸಾಯಿಬಾಬಾ ಹತ್ರ ಹೋಗ್ತಾನೆ. ಅವ್ರು ಹೇಳ್ತಾರೆ, ಯಾರಿಗೋ ಸಹಾಯ ಮಾಡ್ಬೇಕು, 10 ರೂಪಾಯಿ ಕೊಡಿ, ಅವ್ನ ಯಾರನ್ನ ಕಳಿಸ್ತಾರೆ. ಅವರು ಬಲ್ಲ ಆ ಸೇಟ್ ಹತ್ರ 100 ರೂಪಾಯಿ ಇತ್ತು, ಆದ್ರೂ ಅವನು ಕೊಡಕ. ಅದರಿಂದ ಭಕ್ತಿ ಅನ್ನೋದು, ಸೇವೆ ಅನ್ನೋದು ಇರಬೇಕು ಅಂತ ಅವ್ರು ಹೇಳ್ತಾರೆ. ಅದರಿಂದ ಅವ್ರು ಪರೀಕ್ಷೆ ಮಾಡ್ತಾರೆ, ಇವನಲ್ಲಿ ಸೇವೆ ಮಾಡೋದು, ಅನುಕಂಪ ಮಾಡೋದು, ತ್ಯಾಗ ಮಾಡೋದಿದ್ರೆ ಮಾತ್ರ ಅವ್ರ ಶಿಷ್ಯರಾಗಿ ಅಂಗೀಕೃತ ಮಾಡ್ತಾರೆ. However, that not individual until they absolutely ready to receive. ಅಂದ್ರೆ ಅರ್ಹತೆ ಇದ್ದವರು ಮಾತ್ರ ಅವ್ರು ಬೋಧನೆ ಮಾಡ್ತಾರೆ, ಎಲ್ರಿಗೂ ಬೋಧನೆ ಮಾಡಕ್ಕೆ ಸಾಧ್ಯತೆ ಇಲ್ಲ. ಅವರು ನಮ್ಮನ್ನ ಪರೀಕ್ಷೆ ಅರ್ಹತೆ ಇದ್ರೆ ಮಾತ್ರ ಮಾಡ್ತಾರೆ. ಅದರಿಂದ ಈ ಗುಪ್ತ ವಿದ್ಯೆ ಅಂತೀವಿ, ಆತ್ಮವಿದ್ಯೆ ಅಂತೀವಿ, ಇದನ್ನ ನಾವು ಕೊಡ್ಬೇಕಾದ್ರೆ ಗುರುಗಳು ಯೋಚನೆ ಮಾಡಿ ಅರ್ಹತೆ ಇದ್ದವರು ಮಾತ್ರ ಕೊಡ್ತಾರೆ. ಅದೇ ಒಂದು ವಿಷಯದಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಭಸ್ಮಾಸುರನ ಕತೆ ಕೇಳಿದ್ದೀವಿ. ಮೋಹಿನಿ ಭಸ್ಮಾಸುರ, ಅವನು ಶಿವನ ಪ್ರಾರ್ಥನೆ ಮಾಡ್ತಾನೆ, ಮಾಡ್ಬಿಟ್ಟು ಏನ್ ಕೇಳ್ತಾನೆ, ನಾನು ಯಾರ ಮೇಲೆ ಕೈ ಇಡ್ತೀನೋ ಅವ್ರು ಭಸ್ಮವಾಗ್ಲಿ ಅಂತ. ಅವಾಗ ಏನಾಗುತ್ತೆ, ತಥಾಸ್ತು ಅಂತಾನೆ. ಅವ್ನು ಪ್ರಯತ್ನ ಮಾಡಕ್ಕೆ ಶಿವನ ಮೇಲೇನೆ ಕೈ ಇಡ್ತಾನೆ. ಅಂದ್ರೆ ಅರ್ಹತೆ ಇಲ್ದವ್ರ ಕೊಟ್ಟಕ್ಕೆ ಶಿವನಿಗೆ ಇರ್ತದೆ. ಅದರಿಂದ ಗುರುಗಳು ಯೋಚನೆ ಮಾಡಿ ನಮ್ಗೆ ಅರ್ಹತೆ ಇದ್ರು, ಜ್ಞಾನಾರ್ಜನೆ ಆಸಕ್ತಿ ಇದ್ದು, ಸೇವಾ ಮನೋಭಾವನೆ ಇದ್ರೆ ಮಾತ್ರ ಕೊಡ್ತಾರೆ. Such secret next instruction by lead to holy path. Ready to receive such secret next instruction to lead holy path. ಅಂದ್ರೆ ಏನಾಗುತ್ತೆ ಅಂದ್ರೆ, ಹೋಲಿ ಪಾತ್ ಅಂತ ಒಂದು ಪದ ಹೇಳ್ತಾರೆ.
ಅಂದ್ರೆ ಅವ್ರು ಕೊಡೋ ಉಪದೇಶಗಳಾಗ್ಲಿ, ಆ ಒಂದು ದಿವ್ಯವಾದ ಶಕ್ತಿಗಳಾಗ್ಲಿ ಕೊಡಬೇಕಾದ್ರೆ ಹೋಲಿ ಪಾತ್ ಅಂದ್ರೆ ಪವಿತ್ರವಾದ ಮಾರ್ಗದಲ್ಲಿ ಹೋಗ್ತಾರೆ. ಏನಾಗುತ್ತೆ ಅವ್ರಿಗೆಲ್ಲ ಹಿರಣ್ಯಾಕಶಿಪು ಕಥೆಗಳೆಲ್ಲ ಓದಿದ್ರೆ ಏನು ಗೊತ್ತಾಗತ್ತೆ? ಅದ್ಭುತವಾದ ಶಕ್ತಿ ಪಡೆದು ಪ್ರಪಂಚಕ್ಕೆ ಅದಕ್ಕ ಗುರುಗಳು ಶಿಷ್ಯರನ್ನು ಅಂದ್ರೆ ಗುರುಗಳ ಮೂಲಕ ನಾವು ಆತ್ಮಜ್ಞಾನ ಪಡೆಯೋಕೆ ಸಾಧ್ಯತೆ ಇದೆ. ನಮ್ಮಲ್ಲಿ ಆಸಕ್ತಿ, ಆಮೇಲೆ ಸೆಲ್ಫಿಶ್ನೆಸ್, ಸ್ವಾರ್ಥತೆ ಇಲ್ದಿರ ನಿಸ್ವಾರ್ಥತೆ ಇದ್ರೆ ಮಾತ್ರ ಗುರುಗಳು ಅನುಗ್ರಹ ಕೊಡ್ತಾರೆ. ಸೊ ಕನ್ಫರ್ಮೇಶನ್ ದೀಸ್ ಆರ್ ಸ್ಟೂಡೆಂಟ್ಸ್ ಸಬ್ಜೆಕ್ಟ್ ಟು ಆಲ್ಮೋಸ್ಟ್ ಎವ್ರಿ ಡೇ. ಅಥವಾ ಏನಾಗತ್ತೆ ಅಂದ್ರೆ ನೋಡಿ, ನಾವು ಗುರುಗಳ ಆಪ್ತರಾಗಿರ್ಬೋದು, ಮಿತ್ರರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಆದ್ರೆ ಒಂದು ಮಾತ್ರ ಶ್ರದ್ಧೆ ಇರಬೇಕು. ಅದರಿಂದ ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮಜ್ಞಾನ ಬೆಳಿಬೇಕು ಅಂತ ಇದ್ರೆ ಮಾತ್ರ ಗುರುಗಳು ಅಂದ್ರೆ ಒಂದು ಇಗ್ನೋರೆನ್ಸ್, ಅಡಚಣೆ, ಇಲ್ಯುಮಿನೇಷನ್ ಬೇಕಾದ್ರೆ ಅಜ್ಞಾನ ತೊಡಗ್ಬೇಕು, ವಿವೇಕ ಇರಬೇಕು, ವಿವೇಕ ಇರಬೇಕು, ನಿಸ್ವಾರ್ಥತೆ ಇರಬೇಕು, ಸ್ವಾರ್ಥತೆ ಇರಬಾರ್ದು, ಅಹಂಕಾರ ಬಿಡಬೇಕು, ಲೋಕ ಸೇವೆ ಇರಬೇಕು, ಕಂಪೇಷನ್ ಇರಬೇಕು, ದಯೆ ಇರಬೇಕು, ಕರುಣೆ ಇರಬೇಕು, ಅನುಕಂಪ ಇರಬೇಕು, ಪ್ರೇಮ ಇರಬೇಕು. ಆಮೇಲೆ ಇನ್ನೊಂದು ವಿಷಯ ಅಂದ್ರೆ ಎಲ್ಲದರಲ್ಲಿ ಯೂನಿಟಿ ಇನ್ ಡೈವರ್ಸಿಟಿ ಅಂತೀವಿ. ಎಲ್ಲಾ ಪದಾರ್ಥಗಳು ಭಗವಂತನ ಚೈತನ್ಯ ಕಾಣೋ ಶಕ್ತಿ ಇರಬೇಕು. ಆ ತರ ಇದ್ರೆ ಮಾತ್ರ ಅಜ್ಞಾನ ಜ್ಞಾನವನ್ನು ಪಡೆದು ಅನುಷ್ಠಾನ ಮಾಡ್ಬೇಕು. ಅನುಷ್ಠಾನ ಮಾಡಿದ್ರೆ ಮಾತ್ರ ನಮಗೆ ಈ ಮೋಕ್ಷ ಅಥವಾ ಲಿಬರೇಷನ್ ಅನ್ನು ಸಿಗುತ್ತೆ. Let me quote Mahatma letter, the truth that till neophyte attains the condition necessary for degree of illumination. ನಿಯೋಫೈಟ್ ಅನ್ನೋ ಒಂದು ಪದ ಇದೆ. ಇವಾಗ ಏನಾಗುತ್ತೆ ಅಂದ್ರೆ, ಇವಾಗ ನಾವೆಲ್ಲ ಸಾಮಾನ್ಯ ಮನುಷ್ಯರು, ಟೆಕ್ನಾಲಜಿ ಅಂದ್ರೆ ಏನಾಗುತ್ತೆ ಅಂದ್ರೆ ಅಪ್ಲೈಡ್ ಸೈನ್ಸ್ ಅಂತೀವಿ. ಅದೇ ರೀತಿ ಮೆಡಿಕಲ್ ಸೈನ್ಸ್ ಇದೆ. ನಮಗೇನೋ ಗೊತ್ತಿದ್ದೀರಾ ಮೆಡಿಕಲ್ ಸೈನ್ಸ್ ನ ತಿಳ್ಕೊಳಕ್ಕೆ ಸಾಧ್ಯತೆ ಇಲ್ಲ. ವಿ ಶುಡ್ ಹ್ಯಾವ್ ಸಮಥಿಂಗ್ ಬೇಸಿಕ್. ಅದೇ ರೀತಿ ಈ ಆತ್ಮವಿದ್ಯೆ ತಿಳಿಬೇಕಾದ್ರೆ ನಮ್ಮಲ್ಲಿ ಒಂದು ಗೊತ್ತಿಲ್ಲದೆ ತರ ವಿಷಯದಲ್ಲಿ ಇದ್ರೆ ಕಷ್ಟ ಆಗದೆ. ಇದ್ರ ಬಗ್ಗೆ ಸ್ವಲ್ಪ ಆದ್ರೂ ಗೊತ್ತಿದ್ರೆ ಮಾತ್ರ ನಾವು ತಿಳ್ಕೊಳ್ಳಾಗುತ್ತೆ. Condition necessary for degree which entailed fitted to most in secret incompatible must equal to the desire to instruct. Illumination come from within. Illumination must come within. Illumination ಅನ್ನೋದು ಆಚೆ ಅಲ್ಲ, ಪ್ರಕಾಶ ನಮ್ಮ ಒಳಗಿನಿಂದ ಬರಬೇಕು. ಇವಾಗ ಏನಾಗುತ್ತೆ ಅಂದ್ರೆ ಈ ಆತ್ಮ ಸಾಕ್ಷಾತ್ಕಾರ ಮೋಕ್ಷ ಬರೀಬೇಕಾದ್ರೆ ಮೆಡಿಟೇಷನ್ ಈಸ್ ವೆರಿ ಎಸೆನ್ಷಿಯಲ್. ಧ್ಯಾನ ಬರಬೇಕು ಅಂದ್ರೆ ಪ್ರೇಯರ್ ಮಾಡಬೇಕು. ಪ್ರೇಯರ್ ಮೆಡಿಟೇಷನ್ ಇಸ್ ಅ ಬ್ರಿಡ್ಜ್ ಬಿಟ್ವೀನ್ ದಿ ಗಾಡ್ ಅಂಡ್ ದಿ ಮ್ಯಾನ್ ಅಂತೀವಿ. ಆ ರೀತಿ ಮಾಡಿದ್ರೆ ನಮಗೆ ಆ ಇಲ್ಯುಮಿನೇಷನ್ ನ ಪಡೆಯೋಕೆ ಸಾಧ್ಯತೆ ಇದೆ. ಅಂದ್ರೆ ಪ್ರಕಾಶ ಅನ್ನೋದು ಕಣ್ಮುಚ್ಕೊಂಡ್ರು ಆ ಪ್ರಕಾಶ ನಮ್ಗೆ ಕಾಣ್ಬೇಕು ಅಂತಾರೆ. ಸೊ ನೋ ಮ್ಯಾಟರ್ ಹೌ ಮಚ್ ಟೀಚರ್ ಪೇ ನಾಲೆಜ್ ಅಂಟಿಲ್ ದಿ ಸ್ಟೂಡೆಂಟ್ ಆರ್ಮ್ ಟು ಟ್ರೂ ಇಂಟೆಂಟ್ ಅಂಡ್ ಜೈಲ್. ಅಂದ್ರೆ ಗುರುಗಳು ಎಷ್ಟೇ ಪ್ರಯತ್ನ ಮಾಡಿದ್ರು, ಅವರಿಗೆ ಉಪದೇಶ ಮಾಡಿದ್ರು, ಆದ್ರೆ ಆತನಿಗೆ ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು. ಅರ್ಹತೆ ಇಲ್ದ್ರೆ ಅವ್ರೇನಾಗ್ತದೆ ಅಂದ್ರೆ ಈ ಒಂದು ಪಾಟ್ ಇನ್ವರ್ಟೆಡ್ ಟು ಕಲೆಕ್ಟ್ ವಾಟರ್, ಅಂದ್ರೆ ಒಂದು ಮಡಿಕೆನ ಉಲ್ಟಾ ಹಿಡಿದು ನೀರ್ ಹಿಡ್ದಂಗ. ಅಂದ್ರೆ ಗುರುಗಳ ಅನುಗ್ರಹ ಇದ್ರು ಸಾಧನೆ ಮಾಡೋಕೆ ಅರ್ಹತೆ ಅನ್ನೋದು ಇರಬೇಕು. ಈ ನೋಬಲ್ ಕ್ಯಾರೆಕ್ಟರ್ಸ್ ಇರಬೇಕು. ದಿ ನಾಲೆಡ್ಜ್ ಓನ್ಲಿ ವಾಟರ್ poured rivers unless ready to receive knowledge, whatever may be communicated only in a gibbish and nonsense. ಅಂದ್ರೆ ಗುರುಗಳು ಅನುಗ್ರಹ ಇದ್ರೂನು ಅರ್ಹತೆ ಇದ್ರೆ ಏನು ಸಾಧನೆ ಮಾಡೋದು. ಅದೇ ವಿಷಯವನ್ನ ನಾವು ಈ ಭಾಗವಾಗಿ ಇನ್ನೊಂದರಲ್ಲಿ ಕಠೋಪನಿಷತ್ತಲ್ಲಿ ನಚಿಕೇತನ ಒಂದು ಕಥೆ ಬರುತ್ತೆ, ಸುಂದರವಾಗಿದೆ. ಇವಾಗ ಏನಾಗುತ್ತೆ ಅಂದ್ರೆ ನಾವು ಯಾವಾಗ್ಲೂ ನಮ್ಮ ಪರ್ಸನಲ್ ವಿಷಯಗಳೇನೆ ಯೋಚನೆ ಮಾಡ್ತೀವಿ. ಆದ್ರೆ ನಾಳೆ ಏನ್ ತಿಂಡಿ ಮಾಡೋದು, ಏನು ಎಲ್ಲಿ ಹೋಗೋದು. ಆದ್ರೆ ನಿಜವಾಗ್ಲೂ ನಿಮ್ಮ ಭಗವಂತನ ಚಿಂತನೆ ಇದ್ರೆ ಆತ್ಮಾನಂದ ಸಚಿತಾನಂದ ಅಂದ್ರೆ ನಾವು ತಿಳಿಬೇಕದು. ಆ ಕಠೋಪನಿಷತ್ತಲ್ಲಿ ಏನಾಯ್ತಂದ್ರೆ ವಾಜಶ್ರವ ಎ ಗ್ರೇಟ್ ಸೇಜ್ ಏಡ್ ಎ ಸನ್ ನಚಿಕೇತ. ವಾಜಶ್ರವ ಅಂತ ಇರ್ತಾನೆ, ಅವನ ಮಗ ನಚಿಕೇತ. ನಚಿಕೇತ ಯಂಗ್ ಬಾಯ್ ಹೂ ವಾಸ್ ಕ್ಯೂರಿಯಸ್ ಅಬೌಟ್ ದಿ ನೇಚರ್ ಆಫ್ ಲೈಫ್ ಆಫ್ಟರ್ ಡೆತ್. ನೋಡಿ, ಈಗಿನ ಕಾಲದಿನ ಮಕ್ಕಳಿಗೂ ಈಗಿನ ಕಾಲ ಜನಕ್ಕೂ ಆಗಿನ ಕಾಲ ಆ ಋಷಿಪತ್ನಿಗೆ ನಚಿಕೇತ ಒಬ್ಬ ಮಗ ಇರ್ತಾನೆ. ನೋಡಿ, ನಮಗೆ ಏನಾದ್ರೂ ಒಳ್ಳೆ ವಿಷಯಗಳು ಬರುತ್ತಾ ಎಂದ ಏನಾಗತ್ತೆ ಅಂತ ಹೇಳಿದ್ರೆ, ನಮಗೆ ಯೋಚನೆಗಳು ಬರೆಯಬೇಕಂದ್ರೆ ಒಂದ್ ಕಾಲದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಕರೋನಾ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಕ್ಲಾಸಸ್ ಆನ್ಲೈನ್ ನಲ್ಲಿ ನಡೆಸ್ತಾ ಇದ್ರೆ ಮೇಡಮ್ ಎಲ್ಲ ಪಾಠ ಮಾಡ್ತಾ ಇದ್ರು, ಅವ್ರ ಮನೆಯಲ್ಲೇ ಮಾಡ್ತಾ ಇದ್ರು ಪಾಪ. ಅಂತ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ,
ಆಮೇಲೆ ಈ ಪಾಠ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಮಕ್ಕಳೇ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ ಅಂತ. ಅವಾಗ ಯಾರಾದ್ರೂ ಕೇಳ ಪಾಪ ಒಬ್ಬ ಹುಡುಗ ಎದ್ದು ಏನ್ ಕೇಳ್ತಾನೆ, ಮೇಡಮ್ ಆವಾಗ್ಲೇ ಟೀ ತಂದು ಕೊಟ್ರಲ್ಲ ಅವ್ರು ಏನ್ ಮೇಡಮ್ ನಿಮ್ಗೆ ಏನಾಗ್ಬೇಕು? ಅಂದ್ರೆ ನಮ್ಮ ಯೋಚನೆಗಳು ಕನೆಕ್ಟೆಡ್ ವಿತ್ ಮೆಟೀರಿಯಲ್ ವರ್ಡ್ಸ್. ಆದ್ರೆ ನಚಿಕೇತ ಕೇಳ್ತಾನೆ ಪ್ರಶ್ನೆ ಏನಂತ ಅಂತಾನೆ, ಕ್ಯೂರಿಯಸ್ ಅಬೌಟ್ ದಿ ನೇಚರ್ ಆಫ್ ಲೈಫ್ ಅಂಡ್ ಡೆತ್. ನೇಚರ್ ಆಫ್ ಲೈಫ್ ಅಂಡ್ ಡೆತ್ ಅಂದ್ರೆ ಜೀವನ ಅನ್ನೋದು ಮರಣಾನಂತರ ಜೀವನ ಇದೆಯಾ ಅಂತ ಕೇಳ್ತಾನೆ. ಒನ್ ಡೇ ಫಾದರ್ ಪರ್ಫಾರ್ಮ್ ಎ ರಿಚುವಲ್ ವೇರಿಯಡ್ ಗಿವನ್ ಆಲ್ ಪೊಸಿಷನ್ ಆಸ್ ಆಫರಿಂಗ್. ನಾವು ಯಜ್ಞ ಮಾಡೋದು ಏನಂತ ಹೇಳಿದ್ರೆ ನಮಗೆ ಸ್ವರ್ಗಲೋಕ ಪ್ರಾಪ್ತಿಗೆ ಆನಂದ ಪಡೆಯಕ್ಕೆ. ಆದ್ರಿಂದ ಆತನ ತಂದೆ ಒಂದು ಮಹಾಯಜ್ಞ ಮಾಡ್ತಾಳೆ. ಅಂದ್ರೆ ಏನಂದ್ರೆ ಯಜ್ಞ ಅಂದ್ರೆ ಲೋಕ ಕಲ್ಯಾಣಕ್ಕೆ ಮಾಡೋದನ್ನ ನಾವು ಯಜ್ಞ ಅಂತೀವಿ. ಏನಾಗುತ್ತೆ ಅಂದ್ರೆ ನಾವು ಅಗ್ನಿ ವಾಯು ಇವರಿಗೆಲ್ಲ ನಾವು ಇದನ್ನ ಸಲ್ಲಿಸ್ಬೇಕಾಗತ್ತೆ. ಅದರಿಂದ ಏನಾಗುತ್ತೆ ಅಂದ್ರೆ ನೋಡಿ, ದಾನ ಧರ್ಮ ಸಾಕ್ರಿಫೈಸ್ ಅನ್ನೋದು ತ್ಯಾಗ ಮಾಡ್ಬೇಕು. ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯದಲ್ಲಿ ಮೋಕ್ಷ ಸನ್ಯಾಸ ಯೋಗ ಅಂತೀವಿ. ಮೋಕ್ಷ ಅಂದ್ರೆ ಮೋಕ್ಷ ಅನ್ನೋದು ಕೂಡ ಆಸೆ ಅಂತೆ, ಅದನ್ನು ಬಿಡ್ಬೇಕು. ಅದರಿಂದ ಆಗ್ತಾನೆ ಅಂದ್ರೆ ಆತ ಏನ್ ಮಾಡ್ತಾನೆ, ಎಲ್ಲಾ ದಾನ ಧರ್ಮ ಮಾಡ್ತಾ ಇರ್ತಾನೆ. However, Nachiketa noted that father was giving old useless thing there made him wonder would be given to him. ಆದ್ರೆ ನೋಡಿ ಏನಾಗುತ್ತೆ ಅಂದ್ರೆ ಈಗಿನ ಕಾಲದಲ್ಲಿ ಶ್ರೀಮಂತರು ಆಗ್ಲಿ ಬುದ್ಧಿವಂತರಾಗಲಿ ಕೆಲ್ಸಕ್ಕೆ ಬಾರದ ವಸ್ತುಗಳನ್ನು ದಾನ ಧರ್ಮ ಮಾಡಿ ಒಂದು ಹೆಸರು ಗಳಿಸ್ಬೇಕು ಅಂತ ಪ್ರಾರ್ಥನೆ, ಒಂದು ನಂಬಿಕೆ ಇದೆ. ಅಂದ್ರೆ ಕೆಲವು ಮನೆಯಲ್ಲಿ ಏನಾಗುತ್ತೆ ಅಂದ್ರೆ ಕೆಲವರು ಕೆಲಸದವ್ರಿಗೆ ಏನಾಗುತ್ತೆ, ಕೊಳ್ತೋಗಿರೋ ಹಣ್ಣುಗಳನ್ನು ಕೊಡೋದು, ಹಲಸಿರೋದು ಅನ್ನ ಕೊಡೋದು, ಅದೆಲ್ಲ ಮಾಡಬಾರ್ದು. ಆದ್ರೆ ನಚಿಕೇತ ಚಿಕ್ಕ ಹುಡುಗ ಆದ್ರೂ ಅವನಿಗೆ ಯೋಚನೆ ಆಗುತ್ತೆ, ತಂದೆ ಮಾಡ್ತಾರೋ ತಪ್ಪು ಅಂತ ಹೇಳ್ತಾರೆ. ಆವಾಗ ಅವನೇನ್ ಕೇಳ್ತಾನೆ, ನಚಿಕೇತ ಕೇಳ್ತಾನೆ ತಂದೆಗೆ, ನನ್ನನ್ನು ಯಾರಿಗೆ ಕೊಡ್ತೀಯ ದಾನವಾಗಿ? ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಆತನಿಗೆ ಉದ್ದೇಶ ದಾನ ಧರ್ಮ ಮಾಡ್ಬೇಕು ಅಂತ ಉದ್ದೇಶ, ಅದರಲ್ಲಿ ಒಂಥರ ಕೀಟಲೆಯಾಗಿ ಅವನು ಕಾಣಿಸುತ್ತೆ. ಸೊ ನಚಿಕೇತ where his father willing to give him away as well as, so Nachiketa asked him, to whom will you give? His father caught off guard and replied, I give to the Yama, the Lord of Death ಅಂತ ಹೇಳ್ತಾನೆ. ಆತನಿಗೆ ಇರಿಟೇಷನ್ ಆಗುತ್ತೆ, ಕೋಪ ಬರುತ್ತೆ. ಇವನೇನಪ್ಪ ಸುಮ್ಮನೆ ತಲೆ ತಿಂತಾನೆ, ಎಲ್ರ ಮುಂದೇನು ಅಂತ ಕೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ನಿನ್ನ ಯಮಧರ್ಮರಾಜನಿಗೆ ಕೊಡ್ತೀನಿ ಅಂತ. ನೋಡಿ, ಇದರಲ್ಲಿ ವಿಷಯ ನಾವು ತೊಡ್ಕೋಬೇಕಾಗಿರೋ ವಿಷಯ ಅಂದ್ರೆ ಕೋಪ ಅನ್ನೋದು ನಮಗೆ ಕೋಪ ಕ್ರೋಧ ಇವೆಲ್ಲ ನಮ್ಮನ್ನ ಅಧಂಪತನಕ್ಕೆ. ನಾವು ಕೋಪದಿಂದ ಏನಾದ್ರೂ ಮಾಡಬಾರ್ದು, ಕೋಪದಿಂದ ಯಾವ್ದು ನಿರ್ಧಾರ ತಗೋಬಾರ್ದು. ಒಂದ್ ಕಥೆಯಲ್ಲಿ ಹೇಳ್ತಾನೆ, ಮಗು ಹೇಳ್ತಾನೆ ಅವ್ರ ತಂದೆಗೆ, ಅಪ್ಪ ನೀನ್ ಕೊಡ್ದೇ ಮೂಗ್ ಕೊಯ್ಕೊಂತೀನಿ ಅಂದ್ರೆ ಅವ್ನ್ ಕೇಳ್ತಾನೆ, ಮೂಗ್ ಕೊಯ್ಕೊಂಡು ತಿರುಗಿ ಅಟ್ಯಾಚ್ ಮಾಡಕ್ಕಾಗುತ್ತೆ. ಅದರಿಂದ ಕೋಪದಲ್ಲಿ ಯಾವುದೇ ವಿಷಯವನ್ನು ಮಾತಾಡಬೇಕು. ಆತ ಏನ್ ಹೇಳ್ತಾನೆ, ನಚಿಕೇತನ ತಂದೆ ನಿನ್ನನ್ನ ಯಮಧರ್ಮರಾಜನಿಗೆ ಕೊಡ್ತೀನಿ ಅಂತಾರೆ. His father caught off guard replied in anger, I will give to the Yama, Lord of Death. The undeterred father but Nachiketa decided to take Yama himself. ನೋಡಿ, ಆಗಿನ ಕಾಲದಲ್ಲಿ ನಮ್ಮ ಉಪನಿಷತ್ತುಗಳೇನಿದೆ, ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ದೇವದೇವೋಭವ ಅಂದ್ರೆ ತಂದೆಯೇ ಗುರು, ತಾಯಿಯೇ ಗುರು. ಆದ್ರೆ ತಂದೆ ಮಾತನ್ನ ಮೀರ್ದಿರ ಆತ ಯಮಲೋಕಕ್ಕೆ ಪ್ರಯಾಣ ಮಾಡ್ತಾನೆ. ಇವಾಗ ಈಗಿನ ಕಾಲದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆಸ್ತಿ ಎಲ್ಲ ಬರ್ಕೊಟ್ಬಿಟ್ಮೇಲೆ ತಂದೆನ ಆಚೆ ಕಳಿಸ್ತಾರೆ. ಇದು ಇದರ ಅಂದ್ರೆ ಆಗಿನ ಕಾಲದಲ್ಲಿ ಶಾಂತಿ ಸಮಾಧಾನ ಗೌರವ ಶ್ರದ್ಧೆ ಯಾವ ರೀತಿ ಇತ್ತು ಈ ರೀತಿ ಹೇಳ್ತೇನೆ. ಆದ್ರೆ ತಂದೆ ಮಾತನ್ನ, ತಂದೆ ಮೇಲೆ ದ್ವೇಷ ಮಾಡಿದಿರ, ಕೋಪ ಮಾಡಿದ್ರೆ ಆಜ್ಞೆಯನ್ನು ಪರಪರ. ಅದೇ ರಾಮಾಯಣದಲ್ಲಿ ಕೈಕೇಯಿ ಪ್ರಕಾರ ರಾಮ ವನವಾಸಕ್ಕೆ ಹೋಗ್ತಾನೆ, ಅದನ್ನ ನಾವು ಫಾಲೋ ಮಾಡ್ಬೇಕು. ನಚಿಕೇತ ಸೀಕ್ ಯಮ ಹಿಮ್ಸೆಲ್ಫ್. He traveled to the realm of Yama, waited for 3 days outside the palace until Yama returned. Impressed by Nachiketa patience, determination, Yama offered him 3 boons of river. ನೋಡಿ, ಒಂದು ನಮ್ಮ ಈ ಅಧ್ಯಾತ್ಮದಲ್ಲಿ ನಾವು ಪ್ರಗತಿ ಸಾಧನೆ ಮಾಡಬೇಕಾದ್ರು, ಮೋಕ್ಷ ಪಡೆಯಬೇಕಾದ್ರು ಸಹನೆ ಅನ್ನೋದು ತುಂಬಾ ಮುಖ್ಯ, ಪೇಷನ್ಸ್. ಆದ್ರೆ ನೋಡಿ ಏನಾಗುತ್ತೆ ಅಂದ್ರೆ ನಿಜವಾಗ್ಲೂ ಒಂದ್ ಸೆಕೆಂಡ್ ನಮ್ಗೆ ಟಿಫನ್ ಆಗ್ಲಿ ಏನಾದ್ರು ಲೇಟ್ ಆದ್ರೆ ಯಾರ ಮೇಲೂ ಕೋಪ ಮಾಡ್ಬಾದ್ರೆ 3 ದಿನ ಬಾಗಿಲಲ್ಲಿ ರಾತ್ರಿ ಹಗಲು ನಚಿಕೇತ ಯಮಲೋಕದಲ್ಲಿ
ಹಂಗೆ ಇರ್ತಾರೆ ನೋಡಿ. ಅದು ಸಹನೆ ಇರ್ಬೇಕು. ಸಹನೆ ಇದ್ರೇನೆ ನಾವು ಜೀವನದಲ್ಲಿ ಮುಂದೆ, ಆದ್ರೆ ಅಧ್ಯಾತ್ಮ ಮಾರ್ಗದಲ್ಲಿ ನಾವು ಸಹನೆ ಇದ್ರೆ ಮಾತ್ರ, ಸಹನ, ಪ್ರೀತಿ, ಪ್ರೇಮ, ಶ್ರದ್ಧೆ ಇದ್ರೆ ಮಾತ್ರ ಟ್ರೂತ್ ಇಲ್ಯುಮಿನೇಷನ್ ಅಂದ್ರೆ ಸೋಲ್ ಇಲ್ಯುಮಿನೇಷನ್ ನಾವು ಪಡೆಯೋಕೆ ಸಾಧ್ಯತೆ ಇದೆ. ಆವಾಗ ಹೇಳ್ತಾನೆ ಯಮಧರ್ಮರಾಜ, ನೋಡಿ ಅತಿಥಿ ದೇವೋಭವ ಒಂದು ಪದ ಇದೆ. ಅತಿಥಿಗಳು ಭಗವಂತನ ಸ್ವರೂಪ ಅಂತ. ಅಂದಿನ ಕಾಲದಲ್ಲಿ ಅತಿಥಿಗಳು ಬಂದ್ರೆ ಅವ್ರಿಗೆ ಊಟ ಬಡಿಸ್ಬಿಟ್ಟು ಊಟ ಮಾಡ್ತಾ ಇದ್ರು. ಅದರಿಂದ ಏನಂತಾರೆ, ಯಮಧರ್ಮರಾಜನಿಗೆ ಚಿಕ್ಕ ಬಾಲಕನ ಶ್ರದ್ಧೆ ಭಕ್ತಿ ನೋಡ್ಕೊಂಡು, ನೀನು 3 ದಿನ ಇದ್ದಕ್ಕೆ ನಿನಗೆ 3 ವರಗಳನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಆಫರ್ಡ್ ಹಿಮ್ ಆಸ್ ರಿವಾರ್ಡ್ ಫಾರ್ ಫಸ್ಟ್ boon. ನೋಡಿ ಏನಕ್ಕೆ ಕೇಳಿದ್ರು ನಮಗೆ ಮೊದಲನೇ ವರ ಏನ್ ಹೇಳ್ತಾನೆ, ಆಸ್ಕ್ ಹಿಮ್ ಪೀಸ್ ಟು ಬಿ ರೆಸ್ಟೋರ್ಡ್ ಬಿಟ್ವೀನ್ ಹಿಮ್ಸೆಲ್ಫ್ ಅಂಡ್ ಹಿಸ್ ಫಾದರ್. ಇವಾಗ ಏನಾಗುತ್ತೆ, ನಮ್ಗೆ ಯಾರಾದ್ರೂ ತೊಂದರೆ ಕೊಟ್ರೆ ಅವ್ರ ಮೇಲೆ ದ್ವೇಷ ಮಾಡ್ತೀವಿ. ಆದ್ರೆ ಏನ್ ಹೇಳ್ತಾನೆ, ಮೊದಲನೇ ವರ ಏನ್ ಕೇಳ್ತಾನೆ ಯಮಧರ್ಮರಾಯನ, ನನಗೂ ನಮ್ಮ ತಂದೆಗೂ ಆ ವಿಶ್ವಾಸ ಅನ್ನೋದು ಬೆಳೀಲಿ, ಆ ದ್ವೇಷ ಅನ್ನೋದು ಹೋಗ್ಲಿ ಅಂತಾನೆ. ಫಾರ್ ದಿ ಸೆಕೆಂಡ್ boon ಆಸ್ಕ್ ಫಾರ್ ನಾಲೆಡ್ಜ್ ಆಫ್ ದಿ ಸರ್ಟನ್ ರಿಚುವಲ್ ದಟ್ ವಿಲ್ ಲೀಡ್ ಹಿಮ್ ಹೆವನ್ಲಿ ರಿಯಲ್ಮ್ಸ್. ನೋಡಿ ಇನ್ನೊಂದು ವರ ಕೇಳ್ತಾನೆ. ಏನಂತ ಹೇಳಿದ್ರೆ, ನಮಗೆ ನಿಜವಾಗ್ಲೂ ಏನಂದ್ರೆ ಸ್ವರ್ಗಲೋಕವಾದ ಶ್ರೇಷ್ಠವಾದ, ಹಸಿವಿರೋದಿಲ್ಲ, ಕಷ್ಟ ಪಡೋಷ್ಟಿಲ್ಲ, ಸುಖವಾಗಿರ್ಬೇಕು. ಅಂದ್ರೆ ಈ ಸ್ವರ್ಗಲೋಕ ಪಡಿಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಅಂತ ನಾಳೆ ಬಟ್ for second boon, he asked for knowledge about certain ritual that lead him heavenly, but it was the third boon Nachiketa sought true illumination. ನೋಡಿ 3ನೇ ವರ ಶ್ರೇಷ್ಠವಾದ ಕೇಳ್ತಾನೆ, ಟ್ರೂ ಇಲ್ಯುಮಿನೇಷನ್ ಅಂದ್ರೆ, ಟ್ರೂ ಅಂದ್ರೆ ನಿಜವಾದ ಪ್ರಕಾಶ, ಅಂದ್ರೆ ಅಧ್ಯಾತ್ಮ ಜ್ಞಾನ ಹೇಳ್ತಾನೆ. ನೋಡಿ ಎಷ್ಟು ಚಿಕ್ಕ ವಯಸ್ಸಿನ ಹುಡುಗ ಎಷ್ಟು ಕೇಳ್ತಾನೆ. ನಚಿಕೇತ ಆಸ್ಕ್ಡ್ ಯಮ ಟು ಸೀಕ್ರೆಟ್ ವಾಟ್ ಹ್ಯಾಪನ್ಸ್ ಆಫ್ಟರ್ ಡೆತ್. Nachiketa asked Yama to reveal the secret of what happens after death. ನೋಡಿ ಈ ಪ್ರಶ್ನೆ ನಮಗೆ ಉದ್ಯೋಗಿಸೋದಿಲ್ಲ. ಅಂದ್ರೆ ಮರಣಾನಂತರ ಮನುಷ್ಯ ಏನಾಗ್ತಾನೆ, ವೆದರ್ ದೇರ್ ಇಸ್ ಎ ಲೈಫ್ ಬಿಯಾಂಡ್ ಇಟ್, ಅದ್ರ ಮೇಲೆ ಜೀವನ ಇದೆಯಾ. ಯಮ ಹೆಸಿಟೇಟ್ ಟು ಫಸ್ಟ್ ಬಿಕಾಸ್ ಆಫ್ ನಾಲೆಜ್ ಫಾರ್ ಕನ್ಸಿಡರ್ಡ್ ವೆರಿ ಸೇಕ್ರೆಡ್. ಆದ್ರೆ ಯಮಧರ್ಮರಾಜ ಆತನ ಪ್ರಶ್ನೆಗೆ ಉತ್ತರ ಕೊಡಬೇಕು, ಆದ್ರೆ ನಾವು ಆವಾಗ್ಲೇ ಯೋಚನೆ ಮಾಡೋದು ಅರ್ಹತೆ ಬೇಕು ಅಂತ, ಲೋಕ ಕಲ್ಯಾಣ ಬೇಕು. ಅದರಿಂದ ಹೇಳ್ತಾನೆ ಯಮಧರ್ಮರಾಜ, ನಿನ್ ಚಿಕ್ಕ ಹುಡುಗ, ಇದರ ವಿಷಯ ನೀನ್ ತಿಳ್ಕೊಬೇಡ, ಅದಕ್ ಬದ್ಲು ನಿನಗೆ 300 ವರ್ಷ ಆಯುಸ್ ಕೊಡ್ತೀನಿ, ಅಪ್ಸರೆ ಏನ್ ಕೊಡ್ತೀನಿ, ರಾಜ್ಯ ಕೊಡ್ತೀನಿ, ಇಚ್ಛಾ ಮರಣಿ ಕೊಡ್ತೀನಿ, ಆದ್ರೆ ನನಗೆ ಯಾವುದು ಬೇಡ ಅಂತ ಹೇಳ್ತಾನೆ. Because knowledge was very sacred, difficult to comprehend. However, Nachiketa unwavering determination, thirst of knowledge, Yama decided to reveal the secret. ಆದ್ರೆ ಯಾವುದು ಆಸೆ ಅಕ್ಷಾಂಶಗಳಿಗೆ ಒಳಗಾಗದಿರ, ನನಗೆ ಆತ್ಮವಿದ್ಯೆ ಬೇಕು ಅಂತ, ಪ್ರಕಾಶ ಬೇಕು ಅಂತ ಹೇಳ್ತಾನೆ. ಯಮ ಎಕ್ಸ್ಪ್ಲೈನ್ ದೇರ್ ಇಸ್ ಎಟರ್ನಲ್ ಲೆಸನ್ ಎವ್ರಿಥಿಂಗ್ ಕಾಲ್ಡ್ ಆತ್ಮ. ಅಂದ್ರೆ ಎಟರ್ನಲ್ ಲೆಸನ್ ಅಂದ್ರೆ ಎಲ್ಲಾ ಜೀವರಾಶಿಗಳಲ್ಲೂ ಎಟರ್ನಲ್ ಆದ ಶಾಶ್ವತವಾದ ಒಂದು, ಅದನ್ನ ನಾವು ಆತ್ಮ ಅಂತೀವಿ. ದಿಸ್ ಆತ್ಮನ್ ಈಸ್ ಇಮ್ಮಾರ್ಟಲ್. ದಿ ಆತ್ಮ ಇಸ್ ಇಮ್ಮಾರ್ಟಲ್. ಮಾರ್ಟಲ್ ಅಂದ್ರೆ ಸತ್ತೋಗುತ್ತೆ, ಇಮ್ಮಾರ್ಟಲ್ ಅಂದ್ರೆ ಶಾಶ್ವತವಾದ. ಟ್ರಾನ್ಸಿಡೆಂಟ್ ಡೆತ್ ಇಟ್ ಸೆಲ್ಫ್. ಟ್ರಾನ್ಸಿಡೆಂಟ್ ಅಂದ್ರೆ ಮರಣಾನಂತರನೂ ಇರುತ್ತೆ. ಇಟ್ ಈಸ್ ನಾಟ್ ಅಫೆಕ್ಟೆಡ್ ಬರ್ತ್ ಅಂಡ್ ಡೆತ್. ಇಟ್ ಈಸ್ ನಾಟ್ ಅಫೆಕ್ಟೆಡ್ ಬೈ ಬರ್ತ್ ಆರ್ ಡೆತ್. ಅಂದ್ರೆ ಹುಟ್ಟು ಸಾವುಗಳು ಅದಕ್ಕಿಲ್ಲ. ಕಂಟಿನ್ಯೂಸ್ ಜರ್ನಿ ಥ್ರೂ ವೇರಿಯಸ್ ಬಾಡೀಸ್ ಅಂಟಿಲ್ ಅಟೈನ್ ಲಿಬರೇಷನ್. ಅಂದ್ರೆ ಈ ಆತ್ಮ ಅನ್ನೋದು ನಮ್ಮ ಪ್ರಜ್ಞೆ ವಿಕಾಸವರೆಗೂ, ಮೋಕ್ಷವರೆಗೂ ಹೋಗುತ್ತೆ. ದಿಸ್ ನಾಲೆಜ್ ಅಬೌಟ್ ಆಫ್ಟರ್ ಲೈಫ್ ಅಂಡ್ ಆತ್ಮ ಇಲ್ಯುಮಿನೇಷನ್ ಫ್ರಮ್, ಅಂದ್ರೆ ನಿಜವಾದ ಆತ್ಮ ಜ್ಞಾನ ಅನ್ನ ತಿಳ್ಕೊಳ್ಳೋದೆ, ಅದನ್ನ ಸೆಲ್ಫ್ ಇಲ್ಯುಮಿನೇಷನ್ ಅಂತೀವಿ, ಟ್ರೂ ಇಲ್ಯುಮಿನೇಷನ್ ಅಂತ ಹೇಳ್ತೀವಿ. ಇದಕ್ಕೆ 2 ಮಾರ್ಗ ಇದೆ. ದಿ ನಾಲೆಡ್ಜ್ ಆಫ್ಟರ್ ಲೈಫ್ ಅಂಡ್ ಇಲ್ಯುಮಿನೇಷನ್ ವಿತಿನ್ ಅಟೈನ್ ಡಿಸೇಬಲ್ ಟ್ರೆಡ್ ದಿ ಪಾತ್ ಆಫ್ ಶ್ರೇಯೋ ಮಾರ್ಗ, ಆಪೋಸಿಟ್ ಪ್ರೇಯೋ ಮಾರ್ಗ. ಅಂದ್ರೆ ಶ್ರೇಯೋ ಮಾರ್ಗ, ಆ ಮಾರ್ಗ ಮೂಲಕ ನಾವು ಆತ್ಮ ಜ್ಞಾನ ಪ್ರಜ್ಞೆಯನ್ನ ವಿಕಾಸ ಮಾಡಬಹುದು. ಎಲ್ಲರಿಗೂ ವಂದನೆಗಳು.